ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಸೊಂಟ ನೋವು. ಸೊಂಟ ನೋವು ಇವಾಗಿನ ಕಾಲದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಚಿಕ್ಕವರಿಂದ ಹಿಡಿದ್ಬಿಟ್ಟು ದೊಡ್ಡವರವರೆಗೂ ಈ ಸೊಂಟ ನೋವು ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಲಂಬರ್ ಸ್ಪಾಂಡೋಸಿಸ್ ಅಂತ ಹೇಳಿರ್ತಾರೆ. ಅದಕ್ಕೆ ಆಪರೇಷನ್ ಮಾಡಬೇಕು ಅಂದಿರ್ತಾರೆ. ಆಪರೇಷನ್ ಮಾಡಿದ್ರು ಕೂಡ ಒಂದೊಂದ್ಸರಿ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಆ ಮೇಜರ್ ಆಪರೇಷನ್ ಮಾಡಿಸ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇರಲ್ಲ. ಬಟ್ ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಅದಕ್ಕೆ ಏನೋ ಹಾರ್ಡ್ಲಿ ಒಂದು 3 to 6 months ಅಥವಾ 8 months ಅನ್ನೋಷ್ಟೊತ್ತಿಗೆ ಎಷ್ಟೇ ವರ್ಷಗಳಿಂದ ಸೊಂಟ ನೋವಿದ್ರು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಇದ್ರ ಬಗ್ಗೆ ಏನಾದ್ರೂ ಸಾಕಷ್ಟು ಮಾಹಿತಿ ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಫೋನ್ ಮಾಡಬಹುದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ. ಇವಾಗ ನಾನು ಒಟ್ಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ, ಅಪಾಯಿಂಟ್ಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲೇ ಇರ್ತೀನಿ. ಮತ್ತೆ ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೂಡ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲೇ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಮತ್ತೆ ನಾಳೆ ಮೈಸೂರಲ್ಲಿ ಇರ್ತೀನಿ. ಅದ್ರ ಮುಂದಿನ ಶುಕ್ರವಾರ 14ನೇ ತಾರೀಕು ಹಾಸನಲ್ಲಿ ಇರ್ತೀನಿ. ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ಪ್ರತಿ ತಿಂಗಳ ಲಾಸ್ಟ್ನೇ ಶುಕ್ರವಾರ ಅಂದ್ರೆ ಲಾಸ್ಟ್ನೇ ಮಂಗಳವಾರ ಅಂದ್ರೆ 24ನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳಿತಿದ್ದೀನಿ ಎಲ್ಲ ಜಗ್ನೂರ್ಲಿ ಇರ್ತೀನಿ. ನಿಮಗೆ ಎಲ್ಲೆಲ್ಲಿ ಹತ್ರ ಆಗುತ್ತಲ್ವಾ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಮಸ್ಯೆಗಳಿಂದ ನಾನು ಒಟ್ಟಿಗೆ ಮಾತಾಡ್ಬೋದು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಮತ್ತೆ ಮೂಲವ್ಯಾಧಿ ಆಗಿರುತ್ತೆ, ಆಮೇಲೆ ವೆರಿಕೋಸ್ ವೇನ್ಸ್ ಆಗಿರುತ್ತೆ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಗ್ಯಾಸ್ಟ್ರಿಕ್ ಆಗಂತೂ ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದು ಆಗ್ಬಿಟ್ಟು ಎಂಡೋಸ್ಕೋಪಿ, ಕೊಲೊನೋಸ್ಕೋಪಿ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ. ಬಟ್ ಏನೋ ಡಿಸೀಸೇ ವಾಸಿ ಆಗ್ತಾರಲ್ಲ. ಆದ್ರೆ ಮೂಲವ್ಯಾಧಿ ಕೂಡ ಅಷ್ಟೇ. ಆಪರೇಷನ್ ಮಾಡ್ಬೇಕು ಅಂದಿರ್ತಾರೆ. ಆಪರೇಷನ್ ಮಾಡಿದ್ರು ಕೂಡ ಸಕ್ಸಸ್ ಆಗಲ್ಲ ಅಂತ ಹೇಳಿರ್ತಾರೆ. ಬಟ್ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಎದುರ್ಕೊಂಡಿರ್ತೀರ. ಏನು ಟೆನ್ಷನ್ ಮಾಡ್ಕೋಬೇಡಿ. ನಾವು ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಮಂಡಿ ನೋವು ಆಗಿರ್ಬೋದು, ಅದಕ್ಕೆ ಮೂಳೆಗಳು ಸೌದಿರುತ್ತೆ, ಅದಕ್ಕೂ ಆಪರೇಷನ್ ಅಂತ ಹೇಳಿರ್ತಾರೆ. ಮಂಡಿ ನೋವಿಂದ ತುಂಬಾ ಬಳಲ್ತಾ ಇರ್ತೀರಾ, ಏನು ಆಪರೇಷನ್ ಅವಶ್ಯಕತೆ ಇಲ್ಲ. ಮತ್ತೆ ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಅಲ್ಸರ್ಸ್ ಗಳಾಗಿರ್ಬೋದು, ಆಮೇಲೆ ಏನೋ ಗಾಲ್ಬಡ ಸ್ಟೋನ್ಸ್ ಆಗಿರ್ಬೋದು, ಅಥವಾ ಹಾರ್ಟಲ್ ಪ್ರಾಬ್ಲಮ್ ಆಗಿರ್ಬೋದು, ಮೂಗಲ್ ದುರ್ಮಾಂಸ ಬೆಳೆದಿರ್ಬೋದು, ಶೀನು ನೆಗಡಿ ಜಾಸ್ತಿ ಆಗಿರ್ಬೋದು, ಅಸ್ತಮ ಆಗಿರ್ಬೋದು, ಮೈಗ್ರೇನ್ ಹೆಡೇಕ್ ಆಗಿರ್ಬೋದು, ಜೊತೆಗೆ ಪಾರ್ಕಿನ್ಸನ್ಸ್ ಡಿಸೀಸ್, ಮತ್ತೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ, ಕಿಡ್ನಿ ಸ್ಟೋನ್ಸ್ ಆಗಿರುತ್ತೆ, ಆಮೇಲೆ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರುತ್ತೆ. ಇವಕ್ಕೆಲ್ಲವಕ್ಕೂ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಇವುಗಳೆಲ್ಲ ಏನೇ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಮಾತಾಡಿ. ಖಂಡಿತವಾಗ್ಲೂ ನಾನಾದ್ರೂ ಏನೋ ನಿಮ್ಮ ಅದಕ್ಕೆ ಪ್ರಾಬ್ಲಮ್ ಏನಾಗಿದೆ ಅದು ನೋಡ್ಕೊಂಡು ಸೊಲ್ಯೂಷನ್ ಕೊಡಕ್ ಟ್ರೈ ಮಾಡೋಣ ಅಂತ ತಿಳಿಸ್ತಾ, ಒಬ್ರು ಕಾಲರ್ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ. ಸಮಯ ಕೊಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಅಮ್ಮ ನಮಸ್ತೆ ಅಮ್ಮ. ಯಾವೂರಿಂದ ಮಾತಾಡ್ತಾ ಇರೋದು? ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಅಮ್ಮ ಟಿವಿ ನೋಡ್ಕೊಂಡು ದಯವಿಟ್ಟು ಮಾತಾಡ್ಬೇಡಿ, ನನ್ನ ಹತ್ರ ಮಾತಾಡಿ. ಎಡಗಡೆ ಕಾಲು ತುಂಬಾನೇ ನೋಯುತ್ತೆ. ನರ್ವ್ ಕಂಪ್ರೆಷನ್ ಇದೆ ಅಂತ ಹೇಳಿದ್ರು ಡಾಕ್ಟರ್. ಏನಾಗಿದೆ? ನರ್ವ್ ಕಂಪ್ರೆಷನ್ ಆಗಿದೆ ಅಂತ ಹೇಳಿದ್ರು. ಆಪರೇಷನ್ ಬೇಡ ಅಂತ ಹೇಳಿದ್ರು. ಓಕೆ. ಹಾಗೆ ಎಕ್ಸರ್ಸೈಸ್ ಮಾಡಿ ಅಂತ ಈ ತರ ಸಜೆಸ್ಟ್ ಮಾಡಿದ್ರು. ಓಕೆಮ್ಮ ಅದ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಲ್ವಾ? ಓಕೆಮ್ಮ. ಅಮ್ಮ ನೋಡಿ, ಅದಕ್ಕೆ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳಿದ್ರೆ ನೋಡಿ, 2 ಡಿಸ್ಕ್ ಗಳ ಮಧ್ಯೆ ಇರುತ್ತಲ್ಲ, ಅಲ್ಲಿ ಜಾಗ ಹೊರಗಡೆ ಬಂದ್ಬಿಟ್ಟು ನರುನ ಪ್ರೆಸ್ ಮಾಡ್ತಾ ಇರುತ್ತೆ. ಯಾವಾಗ ನರು ಪ್ರೆಸ್ ಮಾಡ್ತಾ ಇರುತ್ತಲ್ಲ ಅವಾಗ ಕಾಲಿಗೆಲ್ಲ ಜುಮ್ ಅನ್ನೋದು, ಆಮೇಲೆ ಸೊಂಟ ನೋವು ಬರೋದು, ಆಮೇಲೆ ಏನೋ ಒಂಥರ ಕಾಲೆಲ್ಲ ಎಳ್ದಂಗ್ ಆಗೋದು, ಸೆಳ್ದಂಗ್ ಆಗೋದು ಆಗ್ತಾ ಇರುತ್ತೆ. ಆಮೇಲೆ ಕಾಲಲ್ಲಿ ಜುಮ್ ಗುಟ್ಟೋದಾಗಿರ್ಬೋದು, ಅಥವಾ ಅಲ್ಲಿ ಒಂಥರ ಏನೋ ಮೆತ್ತಗಾಗೋದು, ಅಥವಾ ಸೆನ್ಸೇಷನ್ ಹೋಗೋದು ಅಂತ ಹೇಳ್ತೀವಿ. ಅದಕ್ಕೆ ಮರಗಡ್ದಂಗ್ ಆಗೋದು ಅಂತ ಹೇಳ್ತೀವಿ. ಈ ತರ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಮತ್ತೆ ಸೊಂಟ ನೋವಲ್ಲಿ ಮತ್ತೆಲ್ಲ ಯಾವ್ದು ಪ್ರಾಬ್ಲಮ್ ಆಗಿರುತ್ತೆ ಅಂದ್ರೆ ಸಯಾಟಿಕ್ ಅಂತ ಹೇಳ್ತೀವಿ. ಅದೇ ರೀತಿನೇ ಸಯಾಟಿಕ್ ನರ್ವ್ ಇನ್ವಾಲ್ವ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಸಯಾಟಿಕ್ ಬೋನ್ ಇರುತ್ತೆ, ಅದರಲ್ಲೂ ಅಷ್ಟೇ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ಸಯಾಟಿಕ್ ಬೋನ್ ಇನ್ವಾಲ್ವ್ಮೆಂಟ್ ಆಗಿ ಬಲ್ಜ್ ಆಗಿರುತ್ತೆ. ಆ ತರ ಇದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಸ್ಪಾಂಡಲೋಲಿಸ್ಥೆಸಿಸ್ ಅಂತ ಹೇಳ್ತೀವಿ. ಸ್ಪಾಂಡಲೋಲಿಸ್ಥೆಸಿಸ್ ಅಂತ ಹೇಳಿದ್ರೆ ಈ ಡಿಸ್ಕ್ ಇರುತ್ತಲ್ಲ, ಡಿಸ್ಕ್ ಜಾರ್ ಬಿಟ್ಟು ಈ ತರ ನೋವುಗಳು ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗಾದ್ರೂ ಆಕ್ಸಿಡೆಂಟ್ಸ್ ಆಗಿದ್ರೆ, ತುಂಬಾ ಏನಾದ್ರು ಹೊಡೆತ ಬಿದ್ದಾಗ ಈ ಲಿಸ್ಥೆಸಿಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಮೂಳೆಗಳಿರುತ್ತಲ್ಲ, ಆ ಮೂಳೆಗಳು ಸೌದು ಬಿಟ್ಟು ಈ ಡಿಸ್ಕ್ ಬಲ್ಜ್ ಆಗ್ಬಿಟ್ಟು ನರ್ವ್ನ ಪ್ರೆಸ್ ಮಾಡ್ತಾ ಇರುತ್ತೆ. ಜೊತೆಗೆ ಇನ್ನು ಆಂಕ್ಲೋಸಿಂಗ್ ಸ್ಪಾಂಡ್ಲೋಸಿಸ್ ಅಂತ ಹೇಳ್ತೀವಿ. ಆಂಕ್ಲೋಸಿಂಗ್ ಸ್ಪಾಂಡ್ಲೋಸಿಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಪಿತ್ತದಂಶ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಒಂಥರ ಹಿಡ್ಕೊಂಡಂಗಾಗುತ್ತೆ. ಇದು ಯೂಶಲಿ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಅಂದ್ರೆ ಟೀನೇಜರ್ಸ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ
ಏನು ಟೆನ್ಷನ್ ಮಾಡ್ಕೋಬೇಡಿ. ಇವೆಲ್ಲ ತುಂಬಾನೇ ಒಂಥರ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್, ಆದ್ರೆ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಚಿಕಿತ್ಸಾ ಪಾಠ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವಾಗ ನೀವು ಮೈಸೂರಿಂದ ಕಾಲ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನಾಳೆ ಮೈಸೂರಲ್ಲೇ ಸಿಗ್ತೇನೆ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದಾರೆ, ಸಮಯ ಕೊಡೋಣ. ಹಲೋ 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 ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಸರ್, ನನ್ಗ ಬಿದ್ದಿನ್ರಿ ಸೊಂಟದಾಗ ಫ್ರಾಕ್ಚರ್ ಆಗ್ಯದ ಅಂತ ಹೇಳ್ಯಾರ ಡಾಕ್ಟ್ರು. ಓಕೆ. ಅದಕ್ಕ ಇವು ಪೇನ್ ಗೋಲಿ ತೊಂಡ್ರ ಸ್ವಲ್ಪ ಕಡಿಮೆ ಆಗ್ಲತ್ತದ, ಮತ್ ಬಿಟ್ರ ನೋವು ಜಾಸ್ತಿ ಆಗ್ಲತ್ತದ. ಬೆಡ್ ರೆಸ್ಟ್ ಹೇಳ್ಯಾರ. 2 ತಿಂಗಳೈತ್ರಿ ಬಿದ್ದು. ಓಕೆ. ಅದಕ್ಕ ಇವು ಗುಳಿಗೆ ಬಿಟ್ಟಂದ್ರ ನೋವು ಜಾಸ್ತಿ ಆಗ್ಲತ್ತದ, ಓಡಾಡಕ್ ಆಗಲಾಗ್ಯದ. ಓಕೆ ಓಕೆ ಅಮ್ಮ, ನೋಡಿ ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗಾದ್ರೂ ಈ ತರ ಬಿದ್ದಾಗ ಪುಣ್ಯಕ್ಕೆ ಏನೋ ಲಿಸ್ಟಿಸಿಸ್ ಆಗಿಲ್ಲ. ಲಿಸ್ಟಿಸ್ ಅಂದ್ರೆ ಸ್ವಲ್ಪ ಜರಗ್ ಬಿಡುತ್ತೆ, ಅವಾಗ ಲಾರ್ಡೋಸಿಸ್ ಅಂತ ಹೇಳ್ತೀವಿ. ಆಮೇಲೆ ಒಂಥರ ಬಗ್ಗದಾಗ ಆಗೋದು, ಬೆಂಡ್ ಆಗೋದಂಗಾಗೋದು ಆಗ್ತಾ ಇರುತ್ತೆ. ಅದೇನು ಟೆನ್ಷನ್ ಮಾಡ್ಕೋಬೇಡಿಮ್ಮ, ಆದಷ್ಟು ಬೇಗ ಅದು ಕೂಡುತ್ತೆ. ಆದ್ರೆ ಅದಕ್ಕೆ ಆಬಕುಕುಲು, ಶುಕ್ರ ಮಾತ್ರ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅದರಲ್ಲಿ ಅಸ್ಥಿ ಶೃಂಖಲ ಅಂತ ಒಂದಿರುತ್ತೆ. ಆ ಅಸ್ಥಿ ಶೃಂಖಲ ಅಂದ್ರೆ ಮೂಳೆಗಳು ಮುರಿದಿರೋದನ್ನ ಅಲ್ಲಿ ರೀಜಾಯಿನ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ಆದ್ರೆ ನೀವು ಏನೋ ನೀವು ಬರಕ್ಕಾಗಲ್ಲ ಅಂತ ಹೇಳಿದ್ರೆ, ನಿಮ್ದು ಗುಲ್ಬರ್ಗ ಅಂತ ಹೇಳಿದ್ರಲ್ವಾ, ಆ ರಾಯಚೂರ ಗುಲ್ಬರ್ಗ ಹೇಳಿದ್ರಿ, ನೀವು ಬರಕ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ದು ಅಡ್ರೆಸ್ ಎಲ್ಲ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ಅದಕ್ಕೆ ಅಡ್ರೆಸ್ ಎಲ್ಲ ಕಳಿಸ್ಕೊಡಿ. ನಾನು ನಿಮಗೆ ಮೆಡಿಸಿನ್ಸ್ ಎಲ್ಲ ಕೊರಿಯರ್ ಮಾಡಿಸೋ ವ್ಯವಸ್ಥೆ ಮಾಡ್ಕೊಡ್ತೀನಿ. ಬೇಕಾದ್ರೆ ನಿಮ್ದು ಏನಾದ್ರು ಎಕ್ಸ್ರೇ ರಿಪೋರ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಇದೆಯಲ್ಲಮ್ಮ, ಅದನ್ನೆಲ್ಲ ಕೆಳಗಡೆ ನಂಬರಿಗೆ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ ತಿಳಿಸ್ತಾ, ನಿಮ್ಗೆ ಏನಾದ್ರು ಆದ್ರೆ ನಾಳೆ ಮೈಸೂರಲ್ಲಿ ಸಿಗ್ತೀನಿ. ಅದ್ರ ಮುಂದಿನ ಶುಕ್ರವಾರ ಅಂದ್ರೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೂಡ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದ್ದಾರೆ, ಆ ನಂಬರಿಗೆ ಫೋನ್ ಮಾಡಿ. ನಾನಾದ್ರೂ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ, ಅಥವಾ ಅಸಿಸ್ಟೆಂಟ್ ಅದು ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದ್ದಾರೆ, ಸಮಯ ಕೊಡೋಣ. ಹಲೋ ಅಮ್ಮ, ಹೇಳಿಮ್ಮ, ಯಾವರಿಂದ ಮಾತಾಡ್ತಾ ಇರೋದು? ಮೈಸೂರಿನಿಂದ ಸರ್ ನಾವು ಮಾತಾಡ್ತಾ ಇರೋದು. ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನನ್ ಮಗನ್ಗೆ 25 ವರ್ಷ ಸರ್. ಅವ್ನಿಗೆ ಓಕೆ. ಒಂದು ವರ್ಷದಿಂದನೂ ಅವ್ನಿಗೆ B12 ವಿಟಮಿನ್ D3 ಡೆಫಿಷಿಯನ್ಸಿ ಆಗ್ತಾ ಇದೆ ಸರ್. ಟ್ರೀಟ್ಮೆಂಟ್ ತಗೊಂಡ್ರು ಅವ್ನಿಗೆ ಸಾಲ್ವ್ ಆಗ್ತಾ ಇಲ್ಲ ಸರ್. ಅಮ್ಮ ಇಂಜಿನಿಯರ್ ಅಮ್ಮ ಅವರು? ಹೌದು ಸರ್. ಓಕೆ ಅಮ್ಮ, ನೋಡಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಂಜಿನಿಯರ್ಸ್ ಆಗಿರ್ಬೋದು, ಮತ್ತೆ ಏನೋ ಹೊರಗಡೆ ಯಾರು ಹೋಗಲ್ವಲ್ಲ, ಅಂದ್ರೆ ಬೆಳಕಿಗೆ ಯಾರು ಹೋಗಲ್ವಲ್ಲ, ಸೂರ್ಯನ್ಗೆ ಯಾರು ಹೋಗಲ್ವಲ್ಲ, ಅವ್ರಿಗೆಲ್ಲರಿಗೂ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ, ವಿಟಮಿನ್ B12 ಡಿಫಿಷಿಯನ್ಸಿ ತುಂಬಾ ಕಾಮನ್ ಆಗಿ ಆಗ್ತಾ ಇದೆ. ಬಿಕಾಸ್ ನಮ್ಮ ದೇಹಕ್ಕೆ ಬೆಳಕಿನ ಕಿರಣಗಳು ಬೇಕು, ಸೂರ್ಯನ ಕಿರಣಗಳು ಬೇಕು. ಯಾವಾಗ ನಾವು ಮನೇಲೆ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ತರ ಮಾಡ್ತೀವಲ್ವಾ, ಅವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ ಆಗುತ್ತೆ. ಯೂಶಲಿ ವಿಟಮಿನ್ B12 ಮತ್ತೆ ವಿಟಮಿನ್ ಡಿ ಕಮ್ಮಿ ಆಗೇ ಆಗುತ್ತೆ. ಆದ್ರೆ ಏನು ಗಾಬರಿ ಮಾಡ್ಕೋಬೇಡಮ್ಮ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಶುಕ್ರ ಮಾತ್ರ ಕವಟಿ ಅಂತ ಇರುತ್ತೆ, ಅವುಗಳು ತಗೊಳ್ಳೋದ್ರಿಂದ ವಿಟಮಿನ್ B12 ಡಿಫಿಷಿಯನ್ಸಿ ಕಮ್ಮಿ ಆಗುತ್ತೆ. ಜೊತೆಗೆ ಈ ಪಾರ್ಕಿನ್ಸನ್ಸ್ ಆಗಿರ್ಬೋದು, ಅಥವಾ ನರ್ವ್ ವೀಕ್ನೆಸ್ ಆಗ್ಬಿಟ್ಟು ಪೆರಿಫೆರಲ್ ನ್ಯೂರೋಪತಿ ಆಗಿರ್ಬೋದು, ಅದೆಲ್ಲ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಆದ್ರೆ ವಿಟಮಿನ್ ಡಿ ಗೆ ಆಬಗುಗುಲು ಅಂತ ಇರುತ್ತೆ, ಅದರಲ್ಲಿ ನಮ್ಮ ಮೂಳೆಗಳನ್ನ ಉತ್ಪತ್ತಿ ಮಾಡ್ತಕ್ಕಂತ ಗುಣ ಇದೆ. ಜೊತೆಗೆ D3 ಕೂಡ ಕಮ್ಮಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ಹೆಂಗು ನಾಳೆ ಮೈಸೂರಲ್ಲೇ ಸಿಗ್ತೀನಮ್ಮ. ಮೈಸೂರಲ್ಲಿ ಬಲ್ಲಾಳ್ ಸರ್ಕಲ್ ಅಲ್ಲಿ ಶ್ರೀರಾಮ್ ಮಂದಿರ ಇದೆ, ಅದ್ರ ಎದುರುಗಡೆ ನ್ಯೂ ಡಯಾಕೇರ್ ಅಂತ ಇದೆ. ಅದು ಹಾಸ್ಪಿಟಲ್ ಅಡ್ರೆಸ್ ರೀಸೆಂಟ್ ಚೇಂಜ್ ಆಗಿದೆ. ಅದನ್ನ ಕೇಳ್ಕೊಂಡು ಡೈರೆಕ್ಟ್ ಆಗಿ ಬಂದೋಗಿ ಖಂಡಿತವಾಗ್ಲೂ ಅದು ವಾಸಿ ಮಾಡ್ಕೊಡ್ಬೋದು ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದಾರೆ, ಆ ನಂಬರಿಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ವೈಟ್ ಮಾಡ್ತಾ ಇದಾರೆ, ಸಮಯ ಕೊಡೋಣ. ಹಲೋ ನಮಸ್ಕಾರ ಸರ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ? ದೇವದುರ್ಗದಿಂದ ಫೋನ್ ಮಾಡ್ತೀನಿ ಸರ್ ನಾನು. ಹೇಳಿ ಸರ್. ನಮ್ದು ಅಲರ್ಜಿ ಬಾಳ ಇದೆ ಸರ್, ಮೈ ತುರಿಕೆ ಆಗೋದು. ಓಕೆ. ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಸರ್. ಓಕೆ ಓಕೆ, ನೋಡಿ ಅದಕ್ಕೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇಸ್ಟಮನ್ಸ್ ಅಂತ ಇರುತ್ತೆ. ಯಾವಾಗ ಆ ಇಸ್ಟಮನ್ಸ್ ಜಾಸ್ತಿ ಆಗುತ್ತಲ್ಲ, ಅವಾಗ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಗಂದೆ ಗಂದೆ ತರ ಆಗೋದು, ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳ ತರ ಆಗೋದು, ಅಥವಾ ಕೆರ್ತ ಆಗೋದು ಅದಾಗತ್ತೆ. ಸೊ ಅದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಕೆಲವೊಂದ್ಸರಿ ಹೋಲ್ ಬಾಡಿ ಇರ್ಬೋದು, ಅಥವಾ ಕೆಲವೊಂದ್ಸರಿ ಕೆಲವೊಂದ್ ಪಾರ್ಟ್ ಗಳಲ್ಲಿ ಅಷ್ಟೇನೆ ಕೆರ್ತಾ ಇರುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ.
ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಗಂಧ ಕವಟಿ ಆ ತರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ವಿಟಮಿನ್ ಈ ಅಲರ್ಜಿಕ್ ಡರ್ಮಟೈಟಿಸ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೊಳ್ಳುವಂತದ್ದು ಅವಶ್ಯಕತೆ ಇಲ್ಲ. ನೀವು ದೇವದುರ್ಗ ಅಂದ್ರೆ ಮೋಸ್ಟ್ಲಿ ಧಾರವಾಡ ಹತ್ರ ಆಗುತ್ತೆ ಅನ್ಸುತ್ತೆ. ಮುಂದಿನ ಅಂದ್ರೆ 27ನೇ ತಾರೀಕು ಧಾರವಾಡಲ್ಲೇ ಸಿಗ್ತೀನಿ. ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಅಥವಾ ನಿಮ್ಗೆ ಶಿವಮೊಗ್ಗ ಹತ್ರ ಆಗುತ್ತೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಮಂಗಳವಾರ ಅಂದ್ರೆ 24ನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ. ಅಲ್ಲಾದ್ರೂ ಬಂದ್ ಭೇಟಿಯಾಗಿ, ಅಥವಾ ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದಿನೆಲ್ಲ ಜಗ್ನೂರ್ಲ ಇರ್ತೀನಿ. ನೀವ್ ಅಲ್ಲಾದ್ರೂ ಕೂಡ ಬಂದ್ ಭೇಟಿಯಾಗಿ ಅಂತ ತಿಳಿಸ್ತಾ, ಇವಾಗ ಈ ಸೊಂಟ ನೋವು ಬಂದಿತ್ತು ಅಂತ ಹೇಳಿದ್ರೆ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಎಷ್ಟೊಂದ್ ಜನ ಸೊಂಟ ನೋವು ಬಂದಿದೆ ಅಂತಿದ ತಕ್ಷಣ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಕೆಲವೊಬ್ರು ಡಾಕ್ಟರ್ಗಳು ಫಿಸಿಯೋಥೆರಪಿ ಮಾಡಿಸ್ತಾರೆ, ಯೋಗಾಸನಗಳು ಮಾಡ್ತಾ ಇರ್ತೀರಾ. ಏನೇ ಮಾಡಿದ್ರು ಆ ತಾತ್ಕಾಲಿಕ ನೋವು ಕಮ್ಮಿ ಆಗುತ್ತೆ, ಮತ್ತೆ ಪರ್ಮನೆಂಟ್ ಆಗಿ ವಾಸಿ ಆಗ್ತಾರಲ್ಲ, ಕಂಟಿನ್ಯೂಸ್ ಮತ್ತೆ ಸೌಕೊಂಡು ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ಏನ್ ಆದ್ರೆ ಆಯುರ್ವೇದದಲ್ಲಿ ಹಂಗಲ್ಲ. ಅದಕ್ಕೆ ಒಂದು ಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ಬಸ್ತಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಕೂಡ ಅಂದ್ರೆ ಲಂಬಾಸ್ಪಾಂಡೋಸಿಸ್ ಇರ್ಲಿ, ಲಿಸ್ಟಿಸಿಸ್ ಇರ್ಲಿ, ಲಾಡೋಸಿಸ್ ಇರ್ಲಿ, ಎಲ್ಲಾ ತರದಕ್ಕೂ ವಾಸಿ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ತರ ಕಷಾಯಗಳಿರುತ್ತೆ ಅಷ್ಟೇ. ಅದನ್ನ ಫಾಲೋ ಅಪ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ನನ್ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಬಸ್ತಿ ಮಾಡಿದ್ರೆ ಅವ್ರಿಗೆ 25% ಕಮ್ಮಿ ಆಗುತ್ತೆ. ಅಂದ್ರೆ ಒಂದು ಡೇಗೆ 25% ಕಮ್ಮಿ ಆಗುತ್ತೆ. ಮತ್ತಿನ್ನೊಂದು ಡೇ ಬಸ್ತಿ ಮಾಡೋದ್ರಿಂದ 50% ಕಮ್ಮಿ ಆಗುತ್ತೆ. ಅದ್ರ ನೆಕ್ಸ್ಟ್ ಡೇ ಮಾಡೋದ್ರಿಂದ 75% ಕಮ್ಮಿ ಆಗುತ್ತೆ. ಆಮೇಲೆ 1 ಮಂತ್ ರೆಗ್ಯುಲರ್ ಮೆಡಿಸಿನ್ ತಗೊಂಡ್ರೆ ಸಾಕು, ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನಿಮಗೆ ಇನ್ನೂ ಒಂದು ಅಂತ ಹೇಳಿದ್ರೆ, ಏನು ಸ್ವಲ್ಪ ಚಿಕ್ಕ ಪುಟ್ಟದೇನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದಾಗ ಅದಕ್ಕೆ ಆಬಗುಕುಲು, ಶುಕ್ರ ಮಾತ್ರ ಕವಟಿ, ಮತ್ತೆ ಕಲ್ಯಾಣಕ್ಷಾರ, ಮತ್ತೆ ಮಹಾನಾರಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನು ಅಷ್ಟೇ ಒಂದು 3 to 6 ಮಂತ್ಸ್ ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಒಂದೊಂದ್ಸರಿ 6 ಮಂತ್ಸ್ 8 ಮಂತ್ಸ್ ವರೆಗೂ ತಗೋಬೇಕು ಅಂತ ಹೇಳಿರ್ತೀವಿ. ಬಟ್ ಕೆಲವೊಬ್ಬರಿಗೆ ಒಂದೇ ತಿಂಗಳಲ್ಲೂ ವಾಸಿ ಮಾಡ್ಕೊಂಡ್ರು ನಿದರ್ಶನಗಳು ತುಂಬಾ ಇದಾವೆ. ಏನು ಟೆನ್ಷನ್ ಮಾಡ್ಕೋಬೇಡಿ. ಸೊಂಟ ನೋವು ಬಂದಿದೆ ಅಥವಾ ಮೂಳೆಗಳು ಸೌದಿದೆ ಅಂತ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಕಾಯ್ತಾ ಇದ್ದಾರೆ, ಸಮಯ ಕೊಡೋಣ. ಹಲೋ ಹಲೋ ಹಲೋ, ಹೇಳಿ ಏನ್ ಸಮಸ್ಯೆ ಇದೆ ಹೇಳಿ. ಹಲೋ ಹೌದು ಹೇಳಿ, ಏನ್ ಸಮಸ್ಯೆ ಇದೆ ಮಾತಾಡಿ. ಓಕೆ, ಕರೆಕ್ಟ್ ಕಟ್ ಆಗಿದೆ ಅನ್ಸುತ್ತೆ. ಅವ್ರು ಏನೋ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದಾರೆ. ನೋಡಿ, ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲೆ ಇರ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಲೆ ಇರ್ತೀನಿ. ಮಲ್ಲೇಶ್ವರಂ ಅಲ್ಲಿ ಸಂಪಿಗೆ ರೋಡ್ ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕನೆ ಈಶಾ ಡಯಾಗ್ನೋಸ್ಟಿಕ್ ಅಂತ ಇದೆ, ಅಲ್ಲಿ ನಾನು ಸಿಗ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಸೆಕೆಂಡ್ ಸಾಟರ್ಡೆ ಅಲ್ವಾ, 8ನೇ ತಾರೀಕು ಮೋಸ್ಟ್ಲಿ 9ನೇ ತಾರೀಕು ಅನ್ಸುತ್ತೆ. ಸೊ ಅವಾಗೂ ಕೂಡ ಬೆಂಗಳೂರು ಮಲ್ಲೇಶ್ವರಂ ಶಾಖೆ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ. ಮೈಸೂರು ಸುತ್ತಮುತ್ತ ಯಾರ್ಯಾರು ಇರ್ತೀರಲ್ವಾ, ನೇರವಾಗಿ ಕೂಡ ಬಂದು ಭೇಟಿಯಾಗಿ. ಮುಂದಿನ ಶುಕ್ರವಾರ 14ನೇ ತಾರೀಕು ಹಾಸನ್, ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ತಿಂಗಳ ಲಾಸ್ಟ್ನೇ ಮಂಗಳವಾರ ಅಂದ್ರೆ 24ನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದಿನ ಜಗಳೂರಲ್ಲಿ ಇರ್ತೀನಿ. ನಿಮಗೆ ಯಾವ್ದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರ್ಗೆ ಫೋನ್ ಮಾಡಿ. ನಾನಾದ್ರೂ ಅಸಿಸ್ಟ್ ಮಾಡ್ತೀನಿ, ಅಥವಾ ನಾನಾದ್ರೂ ನಿಮಗೆ ಗೈಡ್ ಮಾಡ್ತೀನಿ, ಅಥವಾ ನನ್ನ ಅಸಿಸ್ಟೆಂಟ್ ಅದು ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಟ್ಬಿಟ್ಟು ನಿಮಗೆ ಎಲ್ಲೆಲ್ಲ ಅಪಾಯಿಂಟ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಕಾಯ್ತಾ ಇದ್ದಾರೆ, ಸಮಯ ಕೊಡೋಣ. ಹಲೋ ಹಲೋ, ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನನ್ನ ಹೆಸರು ನಾಗಭೂಷಣ್ ಅಂತ, 75 ವರ್ಷ. ಓಕೆ, ಯಾವ್ರಿಂದ ಮಾತಾಡ್ತಿದ್ದೀರಾ? ನಾವು ತುಮಕೂರಿಂದ ಸರ್. ಹೇಳಿ, ಏನ್ ಸಮಸ್ಯೆ ಇದೆ? ಏನಿಲ್ಲ, ನನಗೆ ಇದು ಪಾರ್ಕಿನ್ಸನ್ ಡಿಸೀಸ್ ಅಟ್ಯಾಕ್ ಆಗ್ಬಿಟ್ಟಿದೆ. ಓಕೆ, ಅದು ಈಗ ಏನಾಗಿದೆ ಅಂತಂದ್ರೆ, ಈಗ 2 ಕೈ ಕೂಡ ಟ್ರೆಮರಿಂಗು, ಊಟ ಮಾಡಕ್ಕಾಗಲ್ಲ, ತಿಂಡಿ ತಿನ್ನಕ್ಕಾಗ್ತಿಲ್ಲ. ಓಕೆ, ಮತ್ತೆ ಇದಕ್ಕೆ ಫೇಟಲ್ ಡಿಸೀಸ್ ಸರ್ ಇದು? ಏನ್ ಹೇಳಿ? ಇದು ಮಾರಣಾಂತಿಕ ಕಾಯಿಲೆ. ಹಂಗೇನಿಲ್ಲ, ಮಾರಣಾಂತಿಕ ಕಾಯಿಲೆ ಅಂತಲ್ಲ. ಬಟ್ ಇದೇನಾಗುತ್ತೆ ಅಂತ ಹೇಳಿದ್ರೆ, ಸ್ಲೋ ಆಗಿ ನಿಮ್ಮನ್ನ ಸ್ಲೋ ಡೌನ್ ಮಾಡ್ತಾ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಏನಾಗುತ್ತೆ ಅಂದ್ರೆ, ಬ್ರೈನ್ ಸೆಲ್ಸ್ ಯೂಶಲಿ ಪಾರ್ಕಿನ್ಸನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಅಲ್ಲಿ ಡೋಪಮೈನ್ ಅಂತ ಇರುತ್ತೆ. ಆ ಡೋಪಮೈನ್ ಕಮ್ಮಿ ಸೆಕ್ರಿಷನ್ಸ್ ಮಾಡ್ತಾ ಬರುತ್ತೆ. ಅಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಹೆಂಗ್ ಕಮ್ಮಿ ಆಗುತ್ತಲ್ವಾ, ಅದೇ ರೀತಿನೇ ಈ ಡೋಪಮೈನ್ ಸೆಕ್ರಿಷನ್ಸ್ ಕಮ್ಮಿ ಮಾಡ್ತಾ ಬರುತ್ತೆ. ಅದಕ್ಕೆ ಯೂಶಲಿ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಕೈ ನಡ್ಕೋ
ಬರೋದು ಅಥವಾ ತಲೆ ಜೋಲಿ ಬಂದಂಗ ಆಗೋದು, ಓಡಾಡುವಾಗ ಒಂಥರ ಜೋಲಿ ಬಂದಂಗ ಆಗೋದು. ಇನ್ನೂ ಒಂದು ಅಂತ ಹೇಳಿದ್ರೆ ಏನೇ ಮಾತಾಡಿದ್ರು ಕೂಡ ಸ್ಲೋ ಆಗುತ್ತೆ. ಈವನ್ ಮಾತಿಂದ ಹಿಡಿದ್ಬಿಟ್ಟು ಕಣ್ಣು ರೆಪ್ಪೆ ಬಡಿಯೋದ್ರಿಂದನೂ ಕೂಡ ನಿಮ್ ಥಿಂಕಿಂಗ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಅವಾಗ ನೋಡಿದ್ರೆ ಯಾಕದು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ನೀವೇನು ನಿಮ್ಗೇನು ಅಂತದಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಬಟ್ ನಿಮಗೆ ಅವರು ನಿಮ್ ಫಾದರ್ ಆಗಿರ್ಬೋದು ಅಥವಾ ನಿಮ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಯಾರು ಸಫರ್ ಆಗ್ತಾ ಇರ್ತಾರಲ್ವಾ ಅವ್ರಿಗೆ ಹಿಂಗೆ ಬೈತಾ ಇರ್ತಾರೆ, ಏನಾಗಿದೆ ನಿಂಗೆ ಅಷ್ಟೊಂದು ಏಕೆ ಯೋಚನೆ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಈ ಪಾರ್ಕಿನ್ಸನ್ಸ್ ಇರೋದ್ರಿಂದ ಅವರಿಗೆ ಐ ಬ್ಲಿಂಕ್ಸ್ ಆಗೋದ್ರಿಂದ ಹಿಡಿದು ಯೋಚನೆಗಳೆಲ್ಲವೂ ಕೂಡ ಸ್ಲೋ ಆಗ್ತಾ ಬರುತ್ತೆ. ಅದಕ್ಕೆ ಏನೋ ಈ ಡಿಸೀಸ್ಗೆ ನಾವು ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ದಿನ ಸಂಡೋಪ ಮಾತ್ರೆಗಳು ತಗೊಳಕ್ ಹೇಳ್ತಾರೆ. ಬರ್ತಾ ಇನ್ನೂ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಆಯುರ್ವೇದಿಕ್ ಅಲ್ಲಿ ಇದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಅದಕ್ಕೆ ಅಶ್ವಗಂಧ ಚೂರ್ಣ, ಪಿಟಿ ಚಿಗುರುತ, ಮಹಾನರಣ ತೈಲ ಮತ್ತೆ ಶುಕ್ರ ಮಾತ್ರ ಕವಟಿ, ಆಬಗುಗ್ಗುಲು ಅಂತ ಮೆಡಿಸಿನ್ಸ್ ಇರುತ್ತೆ. ಅದಕ್ಕೆ ಪಿಚ್ಚು ಅಂತ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ, ಮನೇಲೆ ಮಾಡ್ಕೋಬಹುದು. ಹಾಸ್ಪಿಟ್ಲಿಗೆ ಬರ್ಬೇಕು, ಅಡ್ಮಿಟ್ ಆಗ್ಬೇಕು ಅಂತ ಏನು ಇಲ್ಲ. ಅದನ್ನ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಇನ್ನು ಖಂಡಿತವಾಗ್ಲೂ ಈ ಪಾರ್ಕಿನ್ಸನ್ಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಟೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ತುಮಕೂರಿಂದ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೂಡ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ನೀವು ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಕೇಳ್ಕೊಂಡು ಬನ್ನಿ ಅಂತ ತಿಳಿಸ್ತಾ, ಕೆಳಗಡೆ ನಂಬರ್ ಬರ್ತಾ ಇದ್ದಲ್ಲ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಬರ್ಬೋದು ಅಂತ ಹೇಳ್ತಾ, ಮತ್ತೊಬ್ರು ಕಲರ್ ಕಾಯ್ತಾ ಇದಾರೆ. ಹಲೋ ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ನೋಡಿ, ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವರು ವಾಸಿ ಮಾಡ್ಕೊಂಡಿರೋ ನಿದರ್ಶನ ಹೇಳ್ತಾ ಇದಾರೆ. ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ ಸರ್, ನನ್ನ ಹೆಸರು ಸಂಧ್ಯಾ ಅಂತ. ನಾನು ನಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಅವರಿಗೆ 72 ವರ್ಷ ವಯಸ್ಸಾಗಿದೆ. ಅವ್ರಿಗೆ ಬ್ಯಾಕ್ ಪೈನ್ ಪ್ರಾಬ್ಲಮ್ ಇತ್ತು. ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಮಾಡಿದ್ರು. ಅವ್ರು ಆಪರೇಷನ್ ಆಗ್ಬೇಕು ಅಂತಂದ್ರು. ಇಲ್ಲ, ನಾನು ಈ ಏಜಿಗೆ ನಂಗೆ ಮಾಡಿಸ್ಕೊಳ್ಳೋದಿಲ್ಲ, ನಂಗೆ ಆಗೋದಿಲ್ಲ ತಡೆಯಕ್ಕೆ ಅಂತಂದ್ರು. ಆಮೇಲೆ ಅವ್ರು ಆಯುಷ್ ಟಿವಿ ನೋಡ್ತಾ ಇದ್ರಂತೆ. ಅದರಲ್ಲಿ ಚೇತನ್ ಜಗ್ಲೂರು ಡಾಕ್ಟರ್ ಅವ್ರದ್ದು ಯಾವಾಗ್ಲೂ ಪ್ರೋಗ್ರಾಮ್ ನೋಡಿದ್ರು. ಹಂಗನ್ನೋರು ಅವ್ರ ಹತ್ರ ನಾನು ಒಂದ್ಸಲ ತಗೋಬೋದಾಯ್ತು, ಸುಮಾರು ಜನ ಎಲ್ಲ ಹೇಳ್ತಿರ್ತಾರೆ ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಅವ್ರು ಮೈಸೂರಿಗೆ ಬರ್ತಾರೆ ಅಂದ್ಮೇಲೆ ಖುಷಿ ಆಯ್ತು. ಬಂದು ಒಂದ್ಸಲ ತೋರಿಸ್ವಿ. ಈಗ 2 ಮಂತ್ಸ್ ಕೆಳಗಡೆ ಅವ್ರಿಗೆ 2 ತಿಂಗಳಿಂದ ಈಗ ತುಂಬಾ ಸುಧಾರಿಸಿದ್ದಾರೆ. ಯಾಕಂದ್ರೆ ನಾನೇ ಅವ್ರು ನೋಡ್ತಾ ಇದ್ದೀನಿ. ಮತ್ತೆ ಮಸಾಜ್ ಮಾಡೋತ್ತಿಗೆಲ್ಲ ಹೇಳ್ತೀನಿ, ಇಲ್ಲ ಕಣಮ್ಮ ನಿಂಗೆ ಇಷ್ಟೊಂದು ದುಬ್ಬ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಬೆನ್ನು ಸ್ವಲ್ಪ ಸ್ಟ್ರೈಟ್ ಆಗಿದೆ, ಈಗ ನಡೆಯೋದು ನೀನ್ ನೆಟ್ಟು ಒಂಚೂರು ನಡೀತಾ ಇದೆಯಾ ಅಂತ. ಆಯಿಲ್ ಮಸಾಜ್ ಮತ್ತೆ ಶಾಖ ಕೊಡೋದು, ಮಾತ್ರೆಗಳೆಲ್ಲ ತಗೊಂಡು. ಗ್ಯಾಸ್ಟ್ರಿಕ್ ಮೇನ್ ಆಗಿ ಅವ್ರಿಗೆ ಏನೂ ತಿಂತಿರ್ಲಿಲ್ಲ. ಈಗ ಒಂದ್ ಸ್ವಲ್ಪ ಎಲ್ಲಾ ಫುಡ್ಗಳು ಒಂಚೂರು ತಿಂತಾ ಇದ್ದಾಳೆ. ನಾವ್ ಅದನ್ನೇ ಹೇಳ್ತಾ ಇದೀವಿ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು 2 ತಿಂಗಳಿಂದ ಈಗ ತುಂಬಾ ಸುಧಾರಿಸ್ಕೊಂಡಿದ್ದಾಳೆ. ಪೂರಂಗ ಆಗಿದ್ದಾಳೆ, ಸ್ವಲ್ಪ ಓಡಾಡಂಗ ಆಗಿದ್ದಾಳೆ ಅಂತ. ಹಾಸಿಗೆ ಮೇಲೆ ಈಗ ಮಲಗೋದು ಅವ್ರಿಗೆ ಆಗ್ತಾ ಇದೆ. ಮೊದ್ಲು ಆಗ್ತಾನೆ ಇರ್ಲಿಲ್ಲ, ಬಗ್ಗಕ್ಕೂ ಹಿಂಗ್ ಕೈ ಹಿಂಗ್ ಎತ್ಕೊಂಡು ಇದ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಅದೆಲ್ಲ ಎಷ್ಟೋ ಕಡಿಮೆ ಆಗಿದೆ. ಒಂದು 6 ಮಂತ್ ಆದ್ರೂ ತಗೋಬೇಕು ಅಂತ ಹೇಳಿದಾರೆ ಅವರು. ಈಗ 2 ತಿಂಗಳಿಗೆ ಇಷ್ಟ ಇರೋದ್ರಿಂದ 4 ತಿಂಗಳಲ್ಲಿ ಪೂರ್ತಿ ಹುಷಾರಾಗ್ತಾರೆ ಅನ್ನೋ ನಂಬಿಕೆನೂ ಇದೆ. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೊಬಿಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು ಅಂತ ಹೇಳ್ತಾ. ನೋಡಿ, ನಾವ್ ಏನೇ ಡಾಕ್ಟರ್ಗಳಾಗಿರ್ಬೋದು, ನಾವ್ ಏನೇ ನಿಮಗೆ ಅಡ್ವೈಸ್ ಮಾಡಿರ್ತೀವಿ ಅದನ್ನ ಪ್ರಾಪರ್ ಆಗಿ ನೀವು ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಇವ್ರಿಬ್ರಲ್ಲಿ ಆಗಿದ್ದದೆ, ಅವರು ಮಗಳಿದಾರಲ್ವಾ, ನೀಟಾಗಿ ಹೋಗ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ನಾನು ಏನೇನು ಕಾವು ಕೊಡ್ಬೇಕು ಅಂತ ಹೇಳಿರ್ತೀನಿ, ಅದೆಲ್ಲ ಪ್ರೊಸೀಜರ್ ನೀಟಾಗಿ ಫಾಲೋ ಅಪ್ ಮಾಡಿರೋದ್ರಿಂದ ಇವ್ರಿಗೆ ವರ್ಷಾನ್ಗಟ್ಲೆ ಸಫರ್ ಆಗ್ಬೇಕಾಗಿರೋದು ಬರೀ 3 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವ್ರು ಮತ್ತೆ ಫಾಲೋ ಅಪ್ ಅಲ್ಲೂ ಏನು ಮೆಡಿಸಿನ್ಸ್ ಇಲ್ಲ, ಆರಾಮಾಗಿದ್ದಾರೆ. ಹಂಗಾಗ್ಬಿಟ್ಟು ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಆಯುರ್ವೇದದಲ್ಲಿ ವಾಸಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಗಳೆಲ್ಲ ಅಂತಾನೆ ಹೇಳ್ಬೋದು. ಎಷ್ಟೊಂದು ಆಪರೇಷನ್ ಮಾಡ್ಬೇಕು, ಎಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಕಾಯಿಲೆಗಳನ್ನು ಕೂಡ ಬರೀ ಮೆಡಿಸಿನ್ಸ್ ಎಲ್ಲಾನೇ ವಾಸಿ ಮಾಡಿರೋ ನಿದರ್ಶನಗಳು ತುಂಬಾ ಇದಾವೆ. ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಗೂ ಕೂಡ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ. ನಾಳೆ ನಾನು ಮೈಸೂರಲ್ಲಿ ಸಿಗ್ತೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೂಡ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಮುಂದಿನ ಶುಕ್ರವಾರ 14ನೇ ತಾರೀಕು ಹಾಸನಲ್ಲಿ ಇರ್ತೀನಿ. ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ಲಾಸ್ಟ್ ಮಂಗಳವಾರ ಅಂದ್ರೆ 24ನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ. ಪ್ರತಿ ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದನ್ನೆಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಲರ್ ವೇಟ್ ಮಾಡ್ತಾ ಇದಾರೆ, ಸಮಯ ಕೊಡೋಣ. ಹಲೋ ಹಾ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ನಮಸ್ಕಾರ ಸರ್. ನಮಸ್ತೆ. ನನ್ಗೆ 75 ವರ್ಷ, ಇದು 67 ವರ್ಷ. ಮಂಡಿ ನೋವು ಸರ್. ಈಗ ನಿಮ್ಮ ಆಯುರ್ವೇದಿಕ್ ಅಡಿಗೆ
ಆಯುರ್ವೇದಕ್ಕೆ ಅಡಿಗೆಯಲ್ಲಿ ತೋರಿಸಿದ್ರಲ್ಲ. ಹಲೋ, ಕರೆ ಕಟ್ ಆಗಿದೆ ಅನ್ಸುತ್ತೆ ನೋಡಿ. 69 ವರ್ಷ ಅಂತ ಹೇಳಿದ್ರೆ ನಿಮಗೆ ಮಂಡಿ ಸವೆತ ಬರ್ತದು ತುಂಬಾ ಸಾಮಾನ್ಯವಾಗಿ ಆಗತ್ತೆ. ಯೂಶಲಿ ಹೆಣ್ಮಕ್ಳಿಗೆ ಮುಟ್ಟು ನಿಂತಿದ ತಕ್ಷಣ ಈ ಮಂಡಿ ಸವೆತ ಬರೋದು ಸರ್ವೇ ಸಾಮಾನ್ಯ. ಅದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಅಂತೀವಿ. ಆದ್ರೆ ಗಂಡು ಮಕ್ಳಿಗೆ ಹಂಗಲ್ಲ, ಒಂದ್ ಸ್ವಲ್ಪ ಲೇಟ್ ಆಗಿ ಮಂಡಿ ಸವೆತ ಬರುತ್ತೆ. 60 ವರ್ಷನೋ 65 ವರ್ಷ ಆದ್ಮೇಲೆ ಮೂಳೆಗಳು ಸವೆತ ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಗಾಬರಿ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅಂದ್ರೆ ಈ ಮಂಡಿ ಸವೆತ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಸೈನೋವಲ್ ಫ್ಲೂಯಿಡ್ ಅಂತ ಇರುತ್ತೆ. ಆ ಸೈನೋವಲ್ ಫ್ಲೂಯಿಡ್ ಕರಗ್ಬಿಟ್ಟು ಅಂದ್ರೆ ಕಮ್ಮಿ ಆಗ್ಬಿಟ್ಟು ಮೂಳೆಗಳು ಫ್ರಿಕ್ಷನ್ ಆಗ್ಬಿಟ್ಟು ಈ ಮಂಡಿಗಳು ಸವೆತ ಬರೋದು ಸರ್ವೇ ಸಾಮಾನ್ಯ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಮೇಲ್ಗಡೆ ಎದ್ದಳಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ. ಇವೆಲ್ಲ ಸಮಸ್ಯೆಗಳು ಬರೋದು ಈ ಮಂಡಿ ನೋವಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ನೀರ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕು ಅಂತ ಹೇಳಿರ್ತಾರೆ. ವಯಸ್ಸಾಗಿರುತ್ತೆ, ನಿಮಗೆ ನೀರ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಳ್ಳೋಕು ಕಷ್ಟ ಆಗಿರುತ್ತೆ. ಬಟ್ ಆಯುರ್ವೇದದಲ್ಲಿ ಹಂಗಲ್ಲ, ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಅದಕ್ಕೆ ನೀವು ಹಾಸ್ಪಿಟ್ಲಿಗೆ ಬರ್ಬೇಕು, ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತಾನು ಏನು ಇಲ್ಲ. ಅದಕ್ಕೆ ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ ಮತ್ತೆ ಮಹಾನಾರಾಯಣ ತೈಲ ಅಂತ ನಿಮ್ ಮನೇಲೆ ಕೊಟ್ಟಿರ್ತೀನಿ. ನಿಮ್ ಮನೇಲೆ ಅದನ್ನ ಯೂಸ್ ಮಾಡ್ತಾ ಬನ್ನಿ. ಅಂದ್ರೆ ನಾನು ಹೇಳ್ದಂಗೆ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ. ಆ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನನ್ನೊಟ್ಟಿಗೆ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದ್ದಾರ, ಆ ನಂಬರಿಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದ್ದಾರ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ಯಾವಾಗ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಕಾಯ್ತಾ ಇದ್ದಾರೆ, ಸಮಯ ಕೊಡೋಣ. ಹಲೋ ಹಲೋ, ಹೇಳಿ, ಯಾವ ಊರಿಂದ ಮಾತಾಡ್ತಿದ್ದೀರಾ? ಬೆಂಗಳೂರಿಂದ ಮಾತನಾಡೋದು. ಈ ಕಡೆ ಯಲಂಕದ ಕಡೆ ಹೇಳಿ. ಸ್ವಲ್ಪ ಇದು ಫಂಗಲ್ ಇನ್ಸ್ಪೆಕ್ಷನ್ ಇದೆ. ಫಂಗಲ್ ಇನ್ಸ್ಪೆಕ್ಷನ್. ಓಕೆ, ಅದು ಕೆರೆತ ಎಲ್ಲ ಜಾಸ್ತಿ ಇರುತ್ತೆ ಅಲ್ವಾ? ಕೆರೆತ ಏನಿಲ್ಲ, ಎದೆ ನೋವು ಬರುತ್ತೆ. ಮೊನ್ನೆ ಇದಕ್ಕೆ ಹೋಗಿದ್ದೆ, ಇದು ಅದು ಯಾವ್ದೋ ಒಂದು ಇದೆಯಲ್ಲ ಬನ್ನೇಕಟ್ಟೆ ರೋಡ್ ಅಲ್ಲಿ. ಓಕೆ, ಹೇಳಿ, ನಿಮ್ಗೇನ್ ಸಮಸ್ಯೆ ಇದೆ ಅಂತ ಹೇಳಿ ಫಸ್ಟ್. ಓಕೆ, ಇವಾಗ ನೋಡಿ ಏನಾಗಿದೆ, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಯೂಶಲಿ ತೊಡೆ ಸಂಧಿ ಒಳಗೆ ಕೆರೆತ ಸ್ಟಾರ್ಟ್ ಆಗುತ್ತೆ. ಆ ಕೆರೆತ ಸ್ಟಾರ್ಟ್ ಆಗಿರೋದು ಅದು ಗಜಕರ್ಣ ಅಂತ ಹೇಳ್ತೀವಿ, ಅದಕ್ಕೆ ಟೀನಿಯಾ ಕ್ಯೂಟಿಸ್ ಅಂತ ಹೇಳ್ತೀವಿ, ಅಥವಾ ತೋಳ್ ಸಂದಿಲಾಗಿರ್ಬೋದು ಅಥವಾ ಎದೆ ಕೆಳಗಡೆ ಆಗಿರ್ಬೋದು. ಈ ರೀತಿ ಕೆರೆತ ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಫಂಗಲ್ ಇನ್ಫೆಕ್ಷನ್ ಆದಾಗ ಯೂಶಲಿ ಈ ಬದಲಾದ ಜೀವನ ಶೈಲಿಗೆ ಈ ಫಂಗಲ್ ಇನ್ಫೆಕ್ಷನ್ಸ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಏನು ಗಾಬರಿ ಮಾಡ್ಕೊಳ್ಳುವಂತದ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಗೆ ಆಕ್ಚುಲಿ ಹಾಸ್ಪಿಟ್ಲಿಗೆ ಬರ್ಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇದೆ. ಆದ್ರೆ ಏನು ಗಾಬರಿ ಮಾಡ್ಬೇಡಿ, ಹಾಸ್ಪಿಟ್ಲಿಗೆ ಬರೋದೇನ್ ಬೇಡ. ಅಂದ್ರೆ ನಾವು ಹಾಸ್ಪಿಟಲ್ ಏನ್ ಇರುತ್ತಲ್ಲ, ಮೆಡಿಸಿನ್ಸ್ ಎಲ್ಲ ಮನೇಲೆ ಕೊಟ್ಟಿರ್ತೀವಿ, ನೀವು ಮನೇಲೆ ಯೂಸ್ ಮಾಡ್ಕೋಬಹುದು. ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, 1, 2, 3, 4 ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಡ್ತೀರಾ, ಇಟ್ಟಾದ್ಮೇಲೆ ತುಪ್ಪ ಕರಗುತ್ತೆ. ಕರಗಿದ್ಮೇಲೆ ಬೆಳಗ್ಗೆ 8 ಗಂಟೆ ಖಾಲಿ ಹೊಟ್ಟೆಲಿ ಅಷ್ಟು ಕುಡಿತೀರಾ. ಅವಾಗ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವ್ರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದೂ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಅಂದ್ರೆ 5, 6, 7ನೇ ದಿವಸ ಇದ್ರಲ್ಲೊಂದು ಆಯಿಲ್ ಇರುತ್ತೆ. ಆಯಿಲ್ ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ, ಮಸಾಜ್ ಮಾಡ್ತೀರಾ, ಬಿಸಿಲಲ್ಲಿ ಅಡ್ಡಾಡ್ತೀರಾ. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರ್ ಇಟ್ಬಿಟ್ಟು ಒಂದು ರೊಗ್ಗು ಹಚ್ಕೊಂಡ್ ಕೂತ್ಕೊಳ್ತೀರಾ. ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ. ಆಮೇಲೆ ಏನೋ 8ನೇ ದಿನ 1-2 ಮಾತ್ರೆ ಇರುತ್ತೆ. ಆ ಮಾತ್ರೆ ನುಂಗ್ಬಿಟ್ಟು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡ್ಬಿಟ್ಟು ಆ ನೀರ್ನ ಕುಡಿತಾ ಬರ್ತೀರಾ. ಅವಾಗ ಲೂಸ್ ಮೋಷನ್ ಆಗುತ್ತೆ. 5 ಸರಿ, 10 ಸರಿ, 15 ಸರಿ, 20 ಸರಿವರೆಗೂ ಲೂಸ್ ಮೋಷನ್ ಆಗುತ್ತೆ. ಎಸ್ ಸರಿ ಆದ್ರೂ ಒಳ್ಳೇದೇ. ಯಾಕೆಂದ್ರೆ ಬಾಡಿಲಿರ್ತಕ್ಕಂಥ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಇದೊಂದು 8 ದಿವಸ ಟ್ರೀಟ್ಮೆಂಟ್ ಆದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಮಂಜಿಷ್ಠಾದಿ ಲೇಪ ಆ ತರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಫಂಗಲ್ ಇನ್ಫೆಕ್ಷನ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇವ್ರು ಮತ್ತೇನೋ ಹೇಳ್ತಾ ಇದ್ರು, ಅವ್ರಿಗೆ ಇನ್ನೊಂದು ಸಮಸ್ಯೆ ಇತ್ತು ಅನ್ಸುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರಿಗೆ ಫೋನ್ ಮಾಡಿ, ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ನಿಮ್ ಸಮಸ್ಯೆಗೆ ಬಗೆಹರಿಸ್ತಾರೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದಾರೆ, ಸಮಯ ಕೊಡೋಣ. ಹಲೋ 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 ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಸರ್. ಹೇಳಿಮ್ಮ. ಪೈಲ್ಸ್ ಆಗಿತ್ತು ಸರ್ ನನ್ಗೆ. ಪೈಲ್ಸ್ ಆಗಿದ್ಯಾ? ಓಕೆ, ಏನಾಗ್ಬೋದು? ಆಪರೇಷನ್ ಮಾಡಿಸ್ಕೊಂಡ್ರು ಸರ್. ಓಕೆ, ಇದಾಗಿತ್ತು ಸರ್ ಅದು. ಓಕೆ. ಡಾಕ್ಟ್ರಿಗೆ ತೋರ್ಸಪ್ಪ ಆಪರೇಷನ್ ಮಾಡಿದಾರಂತೆಲ್ಲ ಹೋದ್ರ ನೀಟ್ಗೆ ಆಗ್ತೈತಮ್ಮ, ಏನಾಗಂಗಿಲ್ಲ ಅಂತಾರ.
ಓಕೆ ಓಕೆ ನೋಡಿಮ್ಮ, ಅದು ಯೂಶಲಿ ಏನಾಗುತ್ತೆ ಅಂದ್ರೆ ಪೈಲ್ಸ್ ಅಲ್ಲಿ 4 ತರ ಇರುತ್ತೆ. ಅಂದ್ರೆ ಮೂಲವ್ಯಾಧಿಯಲ್ಲಿ 4 ತರ ಇರುತ್ತೆ. ಒಂದು ಪೈಲ್ ಮಾಸ್ ಅಂತ ಹೇಳ್ತೀವಿ, ಅದು ಗುದದ್ವಾರದಲ್ಲಿ ಒಂದು ಮೊಳಕೆ ಬಂದಿರುತ್ತೆ. ಇನ್ನೊಂದು ಫಿಶರಿನ್ ಏನು ಅಂತ ಹೇಳ್ತೀವಿ. ಫಿಶರಿನ್ ಏನು ಅಂದ್ರೆ ಅಲ್ಲಿ ಮೋಷನ್ ಮಾಡುವಾಗ ಗಟ್ಟಿ ಆಗ್ಬಿಟ್ಟು ಸೀಳ್ಕೊಂಡು ಅಲ್ಲಿ ರಕ್ತ ಬೀಳ್ತಾ ಇರುತ್ತೆ, ಉರಿ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಇದಕ್ಕೆಲ್ಲ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಇನ್ನೊಂದು ಅಂದ್ರೆ ಫಿಸ್ಟುಲಾ ಅಂತ ಹೇಳ್ತೀವಿ. ಫಿಸ್ಟುಲಾ ಅಂತ ಹೇಳಿದ್ರೆ ಒಂದು ಗುದದ್ವಾರದಲ್ಲಿ ಒಂದು ಮೊಳಕೆ ತರ ಆಗುತ್ತೆ, ಒಳಗಡೆ ಕೊರ್ಕೊಂಡು ಒಳಗಡೆ ಹೋಗುತ್ತೆ. ಅದು ಕೂಡ ಇದಕ್ಕೂ ಕೂಡ ಆಪರೇಷನ್ ಏನು ಅವಶ್ಯಕತೆ ಇಲ್ಲ. ಇನ್ನೊಂದು ಅಂತ ಹೇಳಿದ್ರೆ ಒಂದು ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಪ್ರೊಲಾಪ್ಸ್ ಅಂತ ಹೇಳಿದ್ರೆ ಗುದದ್ವಾರದಲ್ಲಿ ಊತ ಬಂದ್ಬಿಟ್ಟು ಈ ರೀತಿ ಪ್ರೊಲಾಪ್ಸ್ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅಭಿಪತಿಕರ ಚೂರ್ಣ, ಮಧುಯಷ್ಟಿ ತೈಲ, ಕಲ್ಯಾಣಾಕ್ಷರ, ಕ್ಷೀರಬಲ ತೈಲ ಮತ್ತೆ ಕಾಂಕನವಟಿ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ಆಪರೇಷನ್ ಮಾಡಿರ್ಲಿ ಮಾಡದಲ್ಲ ಇರ್ಲಿ ಕರೆಕ್ಟ್ ತಗೊಳ್ತಾ ಬರೋದ್ರಿಂದ ಎಷ್ಟೇ ಜಾಸ್ತಿ ಪೈಲ್ ಮಸಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇರಲಿ, ಆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಭೇಟಿ ಆಗೋಣ. ವಿರಾಮದ ನಂತರ ಮತ್ತೆ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾವು ಸೊಂಟ ನೋವು ಬಗ್ಗೆ ಮಾತಾಡ್ತಾ ಇದ್ವಿ. ಸೊಂಟ ತುಂಬಾ ಜನ ಹಲವಾರು ಕಾಯಿಲೆಗಳೊಟ್ಟಿಗೆ ನನ್ನ ಹತ್ರ ಮಾತಾಡ್ತಾ ಇದ್ರು. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನನ್ನೊಟ್ಟಿಗೆ ಮಾತಾಡೋಕೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲಿ ಬೆಂಗಳೂರಲ್ಲಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಕೂಡ ಬೆಂಗಳೂರು ಶಾಖೆಯಲ್ಲಿ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ. ಮೈಸೂರು ಸುತ್ತಮುತ್ತ ಯಾರೆಲ್ಲ ಇದ್ದೀರಲ್ವಾ, ಅವ್ರು ನೇರವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ, ಯಾವುದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಮತ್ತೊಂದ್ಸರಿ ಹೇಳ್ತಾ ಇದೀನಿ, ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ ನಾನಾದ್ರೂ ಅಸಿಸ್ಟ್ ಮಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಅಂತ ತಿಳಿಸ್ತಾ, ಇವಾಗ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ. ಈ ಮನೆ ಮದ್ದು ಅಂತ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ಸೊಂಟ ನೋವಲ್ಲಿ ಯೂಶಲಿ ಮೂಳೆಗಳ ಸವೆತ ಬರೋದು ಅಥವಾ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಬಿ12 ಡಿಫಿಷಿಯನ್ಸಿ ಆಗೋದು ಸರ್ವೇ ಸಾಮಾನ್ಯ. ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದು ಹೇಳ್ಕೊಡ್ತೀನಿ ನೋಡಿ. ಒಂದು ಎಳ್ಳು ತಗೊಳ್ಳಿ, ಎಳ್ಳನ್ನ ಉಂಡೆ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಶುಂಠಿ ಪೇಸ್ಟ್ ಅಂದ್ರೆ ಶುಂಠಿದು ಪೌಡರ್ ಹಾಕ್ಬಿಟ್ಟು ಅದನ್ನ ಕುಟ್ಟಿ ಅಥವಾ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕ ಉಂಡೆ ತರ ಮಾಡಿಟ್ಕೊಳ್ಳಿ. ಅದನ್ನ ದಿನ ಒಂದೊಂದು ಉಂಡೆ ತಿಂತ ಬನ್ನಿ. ಅವಾಗ ಈ ಮೂಳೆಗಳು ಶಕ್ತಿ ಬರುತ್ತೆ ಅಂತ ತಿಳಿಸ್ತಾ, ಜೊತೆಗೆ ಹಾಲು ಚೆನ್ನಾಗಿ ಕುಡಿಬೇಕು. ಜೊತೆಗೆ ವಾಲ್ನಟ್ ಮತ್ತೆ ಡ್ರೈ ಫ್ರೂಟ್ಸ್ ನಿಂದ ಪೌಡರ್ ಮಾಡ್ಕೊಂಡು ಅದನ್ನು ಬೇಕಾದ್ರೆ ಉಂಡೆ ಮಾಡ್ಕೊಂಡು ದಿನ ಒಂದೊಂದು ಉಂಡೆ ತಿಂತ ಬನ್ನಿ. ಈ ಸೊಂಟಕ್ಕೂ ಶಕ್ತಿ ಬರುತ್ತೆ, ಜೊತೆಗೆ ಈ ನರಗೂ ಕೂಡ ಸ್ಟ್ರೆಂಥನಿಂಗ್ ಬರುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಕಾಯ್ತಾ ಇದಾರೆ, ಸಮಯ ಕೊಡೋಣ. ಹಲೋ 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 ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಯಾವ್ರಿಂದ ಮಾತಾಡ್ತಾ ಇರೋದು? ಇದು ಗಾಡಿಯಲ್ಲಿ ಹೋಗ್ತಿದ್ವಿ ನಮ್ಮ ಮಗಳ ಜೊತೆ, ಗಾಡಿಯಿಂದ ಬಿದ್ಬಿಟ್ಟೆ ನಾನು. ಓಕೆ. ಬಿದ್ಬಿಟ್ವಿ ಇಬ್ರು. ಅವಳಿಗೆ ಏನಾಗಿಲ್ಲ, ನನಗೆ ಮೊಣಕಾಲು ನೋವು ಆಗ್ಬಿಟ್ಟಿತ್ತು ಡಾಕ್ಟ್ರೆ. ಇಲ್ಲೇ ಸಿಜಿ ಹಾಸ್ಪಿಟಲ್ ತೋರ್ಸಿದ್ವಿ. ಅವರು ಎಕ್ಸ್ರೇ ಎಲ್ಲ ಮಾಡಿದ್ರು. ಎಕ್ಸ್ರೇ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಮೂಳೆ ಇದಾಗಿದೆ ಅಮ್ಮ, ಅದು ಏನ್ ಮುದ್ದಿಲ್ಲ ಅಂತ ಅಂದ್ರು. ಇದು ಬೆಲ್ಟ್ ಕೊಟ್ಟಿದ್ದಾರೆ, ಬೆಲ್ಟ್ ಹಾಕೊಂತ ಇದೀವಿ, ಕ್ರೀಮ್ ಎಲ್ಲ ಹಚ್ಕೊಂತ ಇದ್ವಿ ಡಾಕ್ಟ್ರೆ. ಬಹಳ ನೋವಿತ್ತು ನನ್ಗೆ, ಈಗ ಸ್ವಲ್ಪ ಪರವಾಗಿಲ್ಲ, ಬೆಲ್ಟ್ ಹಾಕೊಂಡೇ ಇದೀವಿ. ಓಕೆ ಅಮ್ಮ, ಅದು ಲೈಫ್ ಟೈಮ್ ಬೆಲ್ಟ್ ಹಾಕೊಳಕ್ ಕೇಳ್ಬಿಡ್ತಾರಮ್ಮ. ಆದ್ರೆ ಏನು ಅವಶ್ಯಕತೆ ಇಲ್ಲ. ಯೂಶಲಿ ನೀವ್ ಹೇಳ್ತಾ ಇರೋ ಪ್ರಕಾರ ಲಿಗಮೆಂಟಲ್ ಟೇರ್ ಆಗಿರುತ್ತೆ. ಲಿಗಮೆಂಟ್ಸ್ ಅಂತ ಹೇಳಿದ್ರೆ ಈ ಮೂಳೆಗಳಿರುತ್ತಲ್ಲ, ಮೂಳೆಗಳಿಗೆ ಒಂದು ಸಪೋರ್ಟಿವ್ ಆಗಿರ್ತಕ್ಕಂತ ಒಂದು ಒಂಥರ ಬೋನ್ ತರನೇ ಅಂತಾನೆ ಹೇಳ್ಬೋದು. ಇವಾಗ ಇನ್ನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ, ನೋಡಿ ಒಂದು ಗಳ ಇರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ಮದ್ವೆಗೆ ಚಪ್ರ ಹಾಕ್ತಾ ಇರ್ತೀರಾ, ಅಲ್ಲಿ ನಾವು ಒಂದು ಕೋಲಿಗೆ ಮತ್ತೆ ಇನ್ನೊಂದು ಕೋಲಿಗೆ ನಾವು ದಾರ ಕಟ್ತೀವಲ್ಲಮ್ಮ, ಆ ದಾರಕ್ಕೆ ನಾವು ಲಿಗಮೆಂಟ್ಸ್ ಮತ್ತೆ ಟೆಂಡನ್ಸ್ ಅಂತ ಹೇಳ್ತೀವಿ. ಅವಾಗ ಬಿದ್ದಿರ್ತಿರಲ್ವಾ, ಅವಾಗ ಯೂಶಲಿ ಯಾವುದೇ ತರ ಫ್ರಾಕ್ಚರ್ ಆಗಿಲ್ಲ, ತುಂಬಾ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಈ ರೀತಿ ಲಿಗಮೆಂಟ್ ಮತ್ತೆ ಟೆಂಡನ್ಸ್ ಗೆ ಹೊಡೆತ ಬಿದ್ದಿರುತ್ತೆ.
ಅದಕ್ಕೇನು ಗಾಬರಿ ಮಾಡ್ಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಯೂಶುವಲಿ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ, ನೋವು ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ಏನು ಟೆನ್ಷನ್ ಬೇಕಾಗಿಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಆಬಗುಕುಲು, ಶುಕ್ರ ಮಾತ್ರ ಕವಟಿ ಮತ್ತೆ ಮಹಾನಾರಾಯಣ ತೈಲ ಅಂತೆಲ್ಲ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ತಾ ಬರೋದ್ರಿಂದ ಯಾವುದೇ ತರ ಮೂಳೆಗಳು ಮುರಿದಿರ್ಲಿ ಅಥವಾ ಲಿಗಮೆಂಟಲ್ ಟೇರ್ ಆಗಿದ್ರು ಕೂಡ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು. ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ, ನೇರವಾಗಿ ಕೂಡ ಬಂದು ಭೇಟಿಯಾಗಿ. ನಾಳೆ ಬಿಟ್ಟು ನಾಡಿದ್ದು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದನೂ ಕೂಡ ಬೆಂಗಳೂರು ಶಾಖೆಯಲ್ಲಿ ಇರ್ತೀನಿ, ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಸಮಯ ಕೊಡೋಣ. ಹಲೋ ಹಲೋ ಅಮ್ಮ ಹೇಳಿಮ್ಮ. ಮಂಡಿ ನೋವಿದೆ ಸರ್. ಓಕೆ, ಅವರು ಎಷ್ಟೇ ಮಾತ್ರ ನಮ್ಗೆ ಇಂಜೆಕ್ಷನ್ ಮಾಡ್ಸು ವಾಸನೆ ಆಗಲ್ಲ. ಓಕೆ, ಯಾವ ಊರಿಂದ ಮಾತಾಡ್ತಾ ಇರೋದಮ್ಮ? ಸರ್ ಗುಂಡ್ಲುಪೇಟೆ ಸರ್. ನಿಮ್ ಕಾರ್ಯಕ್ರಮ ನೋಡ್ತಾನೆ ಇರ್ತೀನಿ ಸರ್, ಚೆನ್ನಾಗ್ ಬರ್ತದ ಅಲ್ವಾ? ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸರ್ ಅದರಿಂದ ಗುರುವಾರ ಶನಿವಾರ ನೋಡ್ತಾನೆ ಇರ್ತೀನಿ ಸರ್. ಅದೇ ಅದೇಮ್ಮ, ಭಾನುವಾರನೂ ಬರುತ್ತಮ್ಮ ಮಧ್ಯಾಹ್ನ 1 ಗಂಟೆಗೆ, ಯಾವಾಗ್ಲೂ ನೀವು ನೋಡ್ಬೋದು, ನೀವು ಕೂಡ ಮಾತಾಡ್ಬೋದು. ನೋಡಿ, ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ವಯಸ್ಸಾಗ್ತಾ ಆಗ್ತಾ ಮೂಳೆಗಳು ಸವಿತಾ ಬರೋದು ಸರ್ವೇ ಸಾಮಾನ್ಯವಾಗಿ ಆಗತ್ತೆ. ಸೊ ಯೂಶಲಿ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಗಂಡ್ ಮಕ್ಳಿಗೆ ಕಮ್ಮಿ ಮೂಳೆ ಸವಿಯುತ್ತೆ. ಬಟ್ ಸವಿಲೇಬಾರ್ದು ಅಂತ ಏನಿಲ್ಲ, ತುಂಬಾನೇ ಸವಿತಾ ಬಂದ್ಬಿಟ್ಟು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಎಲ್ಲ ಹೇಳ್ಬಿಡ್ತಾರೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಆ ಮೂಳೆಗಳು ಉತ್ಪತ್ತಿ ಮಾಡೋದಕ್ಕೆ ಅಸ್ಥಿ ಶೃಂಖಲ, ಲಾಕ್ಷ ಮತ್ತೆ ಶಲಾಕಿ ಅಂತ ಇರುತ್ತೆ, ಅವುಗಳಿಂದ ಮಾತ್ರ ಸಾಧ್ಯ. ಅವುಗಳು ಒಂದೇ ದಿನಕ್ಕೆ ಹಂಗೆ ಉತ್ಪತ್ತಿ ಆಗಲ್ಲ, ಅಥವಾ ಏನು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕೆಲವೊಬ್ಬರಿಗೆ 3 ತಿಂಗಳು ಟೈಮ್ ತಗೊಂಡ್ರೆ ಕೆಲವೊಬ್ಬರಿಗೆ 6 ತಿಂಗಳು ಟೈಮ್ ತಗೊಳುತ್ತೆ. ಬಟ್ ಎಷ್ಟೇ ಜಾಸ್ತಿ ಸೌದಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಎಷ್ಟೇ ಸೌದಿದ್ರು ಕೂಡ ಆಯುರ್ವೇದದಲ್ಲಿ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು, ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ನೀವು ಗುಡ್ಲುಪೇಟೆ ಅಂತ ಹೇಳಿದ್ರೆ ನಾಳೆ ನಾನು ಮೈಸೂರಲ್ಲಿ ಸಿಗ್ತೀನಿ, ಮೈಸೂರಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಕಾಯ್ತಾ ಇದಾರೆ, ಸಮಯ ಕೊಡೋಣ. ಹಲೋ ಹಲೋ ಸರ್. ಅಮ್ಮ ಹೇಳಿಮ್ಮ, ಯಾವರಿಂದ ಮಾತಾಡ್ತಿರೋದು? ನಾನು ಇಲ್ಲಿ ಬೆಂಗಳೂರಿನಿಂದನೇ ಮಾತಾಡ್ತಿದ್ದೀನಿ. ಹೇಳಿಮ್ಮ, ಏನ್ ಸಮಸ್ಯೆ ಇದೆ? 59 ವರ್ಷ, ಪುಟ್ಟರಾಜಮ್ಮ ಅಂತ. ಹೇಳಿಮ್ಮ. ನನ್ ಕೈ ಬೆರಳುಗಳು ಸರ್ ಒಂದು 3-4 ತಿಂಗಳಿಂದ ಒಂದೊಂದೇ ಬೆರಳು ಆಗಿ ನೋವು ಬರ್ತಾ ಇದೆ, ಮರ್ಚಕ್ಕಾಗಲ್ಲ. ಶೀತಗಾಲ ಬಂದ ತಕ್ಷಣ ಜಾಸ್ತಿ ಆಗಿದೆ. ಆದ್ರೆ ಬೆಳಗ್ಗೆ ಹೊತ್ತು ಹೇಳುವಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದು, ಶೀತಗಾಲ ಬಂದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ. ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಇದ್ದಕ್ಕಿದ್ದಂಗೆನೆ ನೋವು ಬರ್ತದೆ. ಕೆಲಸ ಮಾಡ್ತೀನಿ ಡಾಕ್ಟರ್, ಕೆಲಸ ಮಾಡ್ತೀನಿ, ಆದ್ರೆ ಒಂದ್ ಸ್ವಲ್ಪ ಹಾಗೆ ನೋವು ಬರ್ತದೆ, ಮಡ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಊತ ಬಂದಿದೆ, ಸ್ವಲ್ಪ ಬಿಸಿ ಆಗಿದೆ ಅಲ್ವಮ್ಮ? ಹೌದು ಸರ್, ಉರಿ ಆಗುತ್ತೆ. ಅಮ್ಮ, ಇದಕ್ಕೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ರೊಮಟಾಯ್ಡ್ ಆರ್ಥರೈಟಿಸ್ ಅಂದ್ರೆ ನಮ್ಮ ಬಾಡಿ ಒಳಗೆ ಪಿತ್ತದ ಅಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತೆ. ಯಾವಾಗ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿಗೆ ಹೋಗುತ್ತೆ ಅವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಯೂಶಲಿ ನಮ್ಮ ಶಾಸ್ತ್ರದೊಳಗೆ ಎಷ್ಟು ಸೂಪರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ, ಮಿಡ್ಲ್ ಜಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಕಡೆಯಿಂದನೂ ಮಿಡ್ಲು, ಆ ಜಾಯಿಂಟ್ ಅಲ್ಲಿ ಈ ಊತ ಬಂದ್ಬಿಟ್ಟು ಇದು ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅದು ಒಂಥರ ಉರಿ ಆಗೋದು, ನೋವು ಆಗೋದು, ಅಥವಾ ಒಂದ್ಸಲ ಬಿಸಿ ಆಗೋದು ಆಗತ್ತೆ. ಅವಾಗ ಮಡ್ಚಕ್ಕಾಗಲ್ಲ. ಯೂಶಲಿ ಬರ್ತಾ ಬೇರೆ ಜಾಯಿಂಟ್ ಗಳು ಸ್ಟಾರ್ಟ್ ಆಗುತ್ತೆ, ದೊಡ್ಡ ಜಾಯಿಂಟ್ ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೂ ಬರ್ತಾ ಕಾಲೆಲ್ಲ ಡೊಂಕ್ ಆಗೋದು, ಆ ತರಾನು ಆಗುತ್ತೆ, ನಾಡಿಲ್ಸ್ ಕೂಡ ಆಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಕ್ಚುಲಿ ಹಾಸ್ಪಿಟ್ಲಿಗೆ ಬರ್ಬೇಕು, ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರ್ತಾ ಇತ್ತು, ಬಟ್ ಏನು ಅವಶ್ಯಕತೆ ಇಲ್ಲ. ನಾವು ಮನೇಲೆ ಕೊಟ್ಟಿರ್ತೀನಿ, ನೀವು ಮನೇಲೆ ಅದ್ ಮೆಡಿಸಿನ್ಸ್ ಎಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ವಾಸಿ ಆಗುತ್ತೆ. ಆದ್ರೆ ಎಷ್ಟೇ ವರ್ಷಗಳಿಂದ ಸಮಸ್ಯೆ ಇರಲಿ, ಎಷ್ಟೇ ಜಾಸ್ತಿ ರೊಮಟಾಯ್ಡ್ ಆರ್ಥರೈಟಿಸ್ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು, ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಕಾಯ್ತಾ ಇದಾರೆ, ಸಮಯ ಕೊಡೋಣ. ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಸರ್ ನಮಸ್ತೆ ಸರ್, ನಾವು ರೇಖಾ ಅನ್ಬಿಟ್ಟು ಮಾತಾಡ್ತಿರೋದು. ಹೇಳಿ ರೇಖಾ ಅವ್ರೆ. ಸರ್ ನನ್ಗೆ ಅಂದ್ರೆ ಬ್ಯಾಕ್ ಪೈನ್ ತುಂಬಾನೇ ಜಾಸ್ತಿ ಇದೆ ಸರ್. ಅಂದ್ರೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಅಂದ್ರೆ ಕೂತ್ರು ಒಂದ 2-4 ಅವರ್ಸ್ ಕೂತ್ರೇನೆ ಫುಲ್ ನೋವು ಬರುತ್ತೆ. ಓಕೆ, ಆ ತರ ಇದೆ ಸರ್. ಅಂದ್ರೆ ನನ್ಗೆ ಯೂಟ್ರಿಸ್ ಆಪರೇಷನ್ ಆಗಿತ್ತು, ಅದಾದ್ಮೇಲೆ ಆ ತರ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಸರ್. ಅದಕ್ಕೆ ಯೂಶಲಿ ಆಪರೇಷನ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಸಾಕಷ್ಟು ಕಾಯಿಲೆಗಳಿಗೆ, ಚಿಕ್ಕ ಪುಟ್ಟ ಗಡ್ಡೆಗಳಿಗಾಗಿರ್ಬೋದು, ಅಥವಾ ಪೀರಿಯಡ್ಸ್ ಜಾಸ್ತಿ ಹೋಗ್ತಾ ಇದೆ ಅಂದ್ರೂ ಕೂಡ ನಿಮಗೆ ಆಪರೇಷನ್ ಮಾಡಕ್ ಸಜೆಸ್ಟ್ ಮಾಡ್ತಾರೆ. ಅಥವಾ ಗರ್ಭಚೀಲ ದಪ್ಪ ಇದೆ ಅಂದ್ರೂ ಕೂಡ ಆಪರೇಷನ್ ಮಾಡ್ತಾರಮ್ಮ. ಆದ್ರೆ ಏನು ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದ ಅದನ್ನ ಕರಗಿಸಬಹುದಿತ್ತು, ಗರ್ಭಚೀಲ ಉಳಿಸಬಹುದಿತ್ತು. ಆಪರೇಷನ್ ಮಾಡಿದಾದ್ಮೇಲೆ ಇವೆಲ್ಲ ಮೂಳೆ ಸವೆತ ಬರೋದು, ಅಥವಾ ಆಪರೇಷನ್ ಕಾಂಪ್ಲಿಕೇಶನ್ ಆದಾಗ ಈ ರೀತಿ ಅನಸ್ತೇಷ ಎಫೆಕ್ಟ್ ಆಗ್ಬಿಟ್ಟು ಸೊಂಟ ನೋವು
ನೋವು ಬರೋದು ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಾ ಅಥವಾ ಅನುಭವಿಸ್ಬಿಟ್ಟಿರ್ತೀರಾ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ನಾನು ಆಗ್ಲೇ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಏನೇನ್ ಮಾಡ್ಬೇಕು ಅಂತ ಮತ್ತೊಂದ್ಸರಿ ತಿಳಿಸ್ಕೊಡ್ತೀನಿ ನೋಡಿ. ಅದಕ್ಕೆ ಬಸ್ತಿ ಟ್ರೀಟ್ಮೆಂಟ್ ಮಾಡ್ಬೇಕು ಅಥವಾ ಬಸ್ತಿ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆಬಗುಗ್ಗುಲು, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ, ಮಹಾನಾರಾಯಣ ತೈಲ, ಕಲ್ಯಾಣಕ್ಷಾರ ಆ ತರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಡಿಸ್ಕ್ ಬಲ್ಜ್ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಗಾಬರಿ ಮಾಡ್ಕೊಳ್ಳೋದು ಬೇಡಮ್ಮ ಅಂತ ತಿಳಿಸ್ತಾ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಈ ಆಹಾರ ವಿಹಾರ ಅಂತ ಬಂದಾಗ ಏನ್ ತಿನ್ಬೇಕು ಏನ್ ಮಾಡಬಾರ್ದು ಅನ್ನೋದೇ ದೊಡ್ಡ ಕಾನ್ಸೆಪ್ಟ್ ಆಗಿರುತ್ತೆ ನೋಡಿ. ಏನು ಈ ಸೊಂಟ ನೋವಲ್ಲಿ ಯಾವ್ದೇ ತರ ರಿಸ್ಟ್ರಿಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಎಲ್ಲಾ ತರದ ಆಹಾರ ತಗೋಬಹುದು. ಜೊತೆಗೆ ಮೊಟ್ಟೆ ತಿಂತಾ ಇದ್ರೆ ಮೊಟ್ಟೆ ತಿನ್ನಿ, ಹಾಲು ಕುಡಿಬಹುದು, ಡ್ರೈ ಫ್ರೂಟ್ಸ್ ಜಾಸ್ತಿ ತಿನ್ನಿ. ಆಮೇಲೆ ಆಹಾರದಲ್ಲಿ ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡಿ. ಯಾವ ರೀತಿ ಯೂಸ್ ಮಾಡೋದು ಸರ್ ಡ್ರೈ ಫ್ರೂಟ್ಸ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಉಪ್ಪಿಟ್ಟು ಮಾಡ್ತಾ ಇರ್ತೀರಾ, ಉಪ್ಪಿಟ್ಟಲ್ಲೂ ಕೂಡ ಈ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಅಥವಾ ಸ್ವಲ್ಪ ಫ್ರೈ ಮಾಡ್ಬಿಟ್ಟು, ಇವಾಗ ಯಾವ್ದೇ ತರ ಮಾಡಿ. ಇವಾಗ ಪಲಾವ್ ಎಲ್ಲ ಮಾಡ್ತಾರೆ, ಪಲಾವ್ ಅಲ್ಲಿ ಸ್ವಲ್ಪ ಈ ಗೋಡಂಬಿ ಎಲ್ಲ ಇರುತ್ತಲ್ಲ ಅದನ್ನ ಏನೋ ಮಿಕ್ಸಿ ಮಾಡ್ಬಿಟ್ಟು ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ. ಈ ರೀತಿ ನೀವು ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಈ ಸೊಂಟಕ್ಕೆ ಶಕ್ತಿ ಬರುತ್ತೆ, ಜೊತೆಗೆ ಗುಣ ಸ್ಟ್ರೆಂಥನಿಂಗ್ ಬರುತ್ತೆ ಅಂತ ತಿಳಿಸ್ತಾ, ಮತ್ತೆ ಊಟ ಆದ್ಮೇಲೆ ಎಲ್ಲಡಿಕೆ ಹಾಕೊಳ್ಳೋದು, ಈ ರೀತಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಕಾಯ್ತಾ ಇದ್ದಾರೆ. ಸಮಯ ಕೊಡೋಣ. ಹಲೋ 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 ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಹಲೋ ಡಾಕ್ಟರ್, ನಮ್ಗ ಸ್ವಲ್ಪ ಸ್ಟ್ರೋಕ್ ತರ ಸಮಸ್ಯೆ ಆಗತೈತಿ. ಓಕೆ, ನನ್ ತಲೆ ಐತಲ್ರಿ ಡಾಕ್ಟರ್, ಒಂದ್ ಲೆಫ್ಟ್ ಸೈಡ್ ಒಂದ್ ರೈಟ್ ಸೈಡ್ ಭಾರ ಆಗಿ ಫುಲ್ ಒಂದ್ ಸೈಡ್ ಸ್ವಾಧೀನ ಹೋದಂಗ ಬಿದ್ದಂಗ ಆಗುತ್ತೆ. ಓಕೆ ಅಮ್ಮ, ಆಗ್ಲೇ ಸ್ಟ್ರೋಕ್ ಆಗಿಲ್ಲ, ಸ್ಟ್ರೋಕ್ ಆದಂಗ ಅನಿಸ್ತಾ ಇದೆ ಅಲ್ವಮ್ಮ? ಅನಿಸ್ತಾ ಇದೆ ರೀ, ಸ್ಪಷ್ಟವಾಗಿ ಮಾತಾಡಕ್ ಬರಲ್ರಿ. ಹಂಗಾಗಿ ನಾವು MRI ಸ್ಕ್ಯಾನ್ ಮಾಡ್ತಿದ್ರಿ ಡಾಕ್ಟರ್. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿದೆ ಅಮ್ಮ. ಇದಕ್ಕೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳಿದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತೆ. ಯಾವಾಗ ಬ್ರೈನ್ ಸೆಲ್ಸ್ ವೀಕ್ ಆಗ್ತಾ ಬರುತ್ತಲ್ಲ ಅವಾಗ ಕೈ ಎಲ್ಲ ಅಂದ್ರೆ ಕೈ ಕಾಯಿಗಳೆಲ್ಲ ಶೇಕ್ ಆಗೋದು, ಸ್ವಾಧೀನ ಕಳ್ಕೊಂಡಂಗಾಗೋದು, ಅಥವಾ ಸ್ಲರ್ಡ್ ಸ್ಪೀಚ್ ಅಂತ ಹೇಳ್ತೀವಿ. ಏನೋ ಸ್ಪೀಚ್ ಅಂದ್ರೆ ಮಾತಾಡುವಾಗ್ಲೂ ತೊದಲ್ ತರ ಆಗೋದು, ನಾವ್ ಏನೇ ಮಾತಾಡಿದ್ರು ರೆಸ್ಪಾನ್ಸ್ ಕಮ್ಮಿ ಆಗೋದು, ಈ ರೀತಿ ಎಲ್ಲ ಆಗುತ್ತೆ. ಆದ್ರೆ ಲೈಫ್ ಟೈಮ್ ಮೆಡಿಸಿನ್ ತಗೋಬೇಕು ಅಂದ್ರೆ ಸಿಂಡೋಪ ಮಾತ್ರೆಗಳೆಲ್ಲ ಲೈಫ್ ಟೈಮ್ ತಗೋಬೇಕು. ತಗೊಂಡ್ರು ಕೂಡ ಮತ್ತೆ ಅದು ಇನ್ನೂ ಏನೋ ಕಮ್ಮಿ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಏನು ಗಾಬರಿ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು, ಪರ್ಮನೆಂಟ್ ಆಗಿ ವಾಸಿ ಮಾಡ್ಬೋದು. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಆಬಗುಗ್ಗುಲು, ಶುಕ್ರ ಮಾತ್ರ ಕವಟಿ, ಮಹಾನಾರಾಯಣ ತೈಲ ಅಂತ ಇರುತ್ತೆ, ಅದನ್ನ ಪಿಚ್ಚುವಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಅದನ್ನ ಮನೇಲೆ ಮಾಡ್ಕೋಬಹುದು, ನಾನು ತಿಳಿಸ್ಕೊಡ್ತೀನಿ. ಆ ರೀತಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಅಂತ ತಿಳಿಸ್ತಾ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡಿ, ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರಿಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ, ಎಲ್ಲೆಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಿಮಗೆ ಒಂದೊಂದ್ಸರಿ ನಂಬರ್ ಸಿಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ ಚೇತನ್ ಜಗ್ಲೂರ್ ಅಂತ ಕೊಟ್ಟರೆ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ. ಅದನ್ನು ಅಂದ್ರೆ ಹೆಲ್ತ್ ಇನ್ಫಾರ್ಮೇಶನ್ಸ್ ಬರ್ತಾ ಇರುತ್ತೆ, ಆಮೇಲೆ ನಂಬರ್ಗಳೆಲ್ಲ ಸಿಗುತ್ತೆ. ಅಲ್ಲೂ ಕೂಡ ಫೋನ್ ಮಾಡ್ಕೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಯ್ತಾ ಇದ್ದಾರೆ, ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಯಾವ್ರಿಂದ ಮಾತಾಡ್ತಾ ಇರೋದು? ಸರ್ ನಮಸ್ತೆ ಡಾಕ್ಟರ್. ನಮಸ್ತೆ, ಸರ್ಜಾಪುರದಿಂದ ಕಾಲ್ ಮಾಡ್ತಿರೋದು. ಹೇಳಿ ಸರ್, ತುಂಬಾ ಬ್ಯಾಕ್ ಪೇನ್ ಜಾಸ್ತಿ ಸರ್ ನನ್ಗೆ. ಬ್ಯಾಕ್ ಪೇನ್ ಬರ್ತಾ ಇರುತ್ತಾ? ಎಷ್ಟು ದಿವಸದಿಂದ ಇದೆ ಅದು? ಇದು ಸುಮಾರು ಒಂದ್ 3-4 ವರ್ಷದಿಂದ ಇದೆ ಸರ್ ನನ್ಗೆ. ಓಕೆ ಅಮ್ಮ, ನೋಡಿ ಅದಕ್ಕೆ ಲಂಬರ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಕ್ ಬಲ್ಸ್ ಅಂತ ಹೇಳ್ತೀವಿ. ಆ ಡಿಸ್ಕ್ ಬಲ್ಸ್ ಯೂಶುವಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡೋದ್ರಿಂದ ಅಥವಾ ಆಕ್ಟಿವ್ ಆಗಿ ಇರ್ಲಿಲ್ದಾಗ್ಲೂ ಕೂಡ ಈ ಸೊಂಟ ನೋವು ಬರೋದು ಸರ್ವೇ ಸಾಮಾನ್ಯ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ಅದಕ್ಕೆ ಫೈಬ್ರೋಮಯಾಲ್ಜಿಯಾ ಅಂತಾನೂ ಆಗಿರುತ್ತೆ. ಫೈಬ್ರೋಮಯಾಲ್ಜಿಯಾ ಅಂತ ಹೇಳಿದ್ರೆ ಅದು ಸೈಕೋಸೊಮ್ಯಾಟಿಕ್ ಆಗಿರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ನಾನು ಹೇಳ್ದಂಗೆ ಪ್ರಾಪರ್ ಆಗಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಕೆಲವೊಂದು ಎಕ್ಸರ್ಸೈಸ್ ಇರುತ್ತೆ, ಕೆಲವೊಂದು ವಾಕಿಂಗ್ ಎಲ್ಲ ಮಾಡೋದು, ಅದೆಲ್ಲ ತಿಳಿಸ್ಕೊಡ್ತೀನಿ. ಅವನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ. ಜೊತೆಗೆ ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಇರುತ್ತೆ, ಅವನ್ನೆಲ್ಲ ತಗೊಳ್ತಾ ಬರೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗತ್ಮ. ಏನು ಗಾಬರಿ ಬೇಕಾಗಿಲ್ಲ. ನೀವು ಸರ್ಜಾಪುರಿಂದ ಫೋನ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದೀರಾ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಇರ್ತೀನಿ. ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಮಲ್ಲೇಶ್ವರಂ ಶಾಖೆಲ್ಲ ಇರ್ತೀನಿ. ಅವಾಗ್ಲೂ ಕೂಡ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆ ಒಂದು 7-8 ಗಂಟೆವರೆಗೂ ಇರ್ತೀನಿ. ಯಾವ್ದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಕಾಯ್ತಾ ಇದ್ದಾರೆ. ಸಮಯ ಕೊಡೋಣ. ಹಲೋ ಹಲೋ
ಓಕೆ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ನೋಡಿ, ನಾಳೆ ಮೈಸೂರು ಶಾಖೆಯಲ್ಲಿ ಇರ್ತೀನಿ. ನಾಳೆ ಅಂದ್ರೆ ಮುಂದಿನ ಶುಕ್ರವಾರ ಹಾಸನಲ್ಲಿ ಇರ್ತೀನಿ, ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ್ದನ್ನೆಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ನೀವು ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಟ್ರೀಟ್ಮೆಂಟ್ ತಗೊಂಡು ಅವ್ರು ವಾಸಿ ಮಾಡ್ಕೊಂಡ್ರ ನಿದರ್ಶನ ಹೇಳ್ತಾ ಇದಾರೆ. ನೋಡ್ಕೊಂಡ್ ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಹೆಲನ್ ಅಂತ ಹೇಳಿ. ನಾನು ಡಾಕ್ಟರ್ ಚೇತನ್ ಜಗ್ಲೂರ್ ಅವರು ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಧನ್ವಂತರಿ ಅಂದ್ರೆ ಆ ತರ ಇರಬೇಕು ಅನ್ನೋದು ನನ್ನ ನಂಬಿಕೆ ಅಷ್ಟೇನೆ. ಸಿಕ್ಕಾಪಟ್ಟೆ ಮಂಡಿ ನೋವಿಂದ ನಾನು ತುಂಬಾ ಸಫರ್ ಮಾಡಿದ್ದೀನಿ. ಹಾಗಾಗಿ ಅವ್ರನ್ನ ಆಯುಷ್ ಟಿವಿಯಲ್ಲಿ ಅವರು ಹೇಳೋ ಟ್ರೀಟ್ಮೆಂಟ್ ಕೊಡೋ ರೀತಿ, ಅದು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡವರು ಅವರಿಗೆ ಬಂದು ರಿಪೀಟ್ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದು ಹೇಳ್ತಾರಲ್ಲ, ಅದೆಲ್ಲ ಕೇಳಿನೇ ಇನ್ಸ್ಪೈರ್ ಆಗಿ ನಾನು ಅವ್ರನ್ನ ಹುಡುಕಿ ಬಂದೆ. ನಾನು ಈಗ ಅವ್ರು ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಾನು 68 ಮೆಟ್ಲು ಹತ್ತೀನಿ. ಯಾಕಂದ್ರೆ ನಮ್ಗೆ ಲಿಫ್ಟ್ ಇಲ್ಲ. ನನ್ನ ಮನೆಗೆ ನಾನು 68 ಮೆಟ್ಲು ಹತ್ತಿ ಇಳಿದು ವಾಕ್ ಮಾಡಿ ಎಕ್ಸರ್ಸೈಸ್ ಥ್ರೂ ದಟ್ ನಾನು ಮಾಡ್ತಾ ಇದ್ದೀನಿ. ರಿಯಲಿ ಗಾಡ್ ಬ್ಲೆಸ್ ಚೇತನ್ ಜಗ್ಲೂರ್. ಥ್ಯಾಂಕ್ಸ್ ಟು. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರ ಸಮಸ್ಯೆ ಇದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಬಿಕಾಸ್ ಆಯುರ್ವೇದದಲ್ಲಿ ತುಂಬಾ ಸಾಕಷ್ಟು ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಸಾಕಷ್ಟು ಕಾಯಿಲೆಗಳನ್ನ ನಾವು ಗುಣಪಡಿಸಬಹುದು, ಮೂಳೆಗಳೆಲ್ಲ ಉತ್ಪತ್ತಿ ಮಾಡಿಸಬಹುದು, ಎಷ್ಟೊತ್ತು ಬೇಕಾದ್ರೂ ವಾಕಿಂಗ್ ಮಾಡಿಸಬಹುದು, ಎಲ್ಲದನ್ನು ತರದ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅಂತ ತಿಳಿಸ್ತಾ, ನಿಮ್ಗೆ ಯಾವ್ದೇ ತರ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರ್ಗೆ ಫೋನ್ ಮಾಡಿ. ನಾನಾದ್ರೂ ಅಸಿಸ್ಟ್ ಮಾಡ್ತೀನಿ ಅಥವಾ ನಾನು ಅಸಿಸ್ಟೆಂಟ್ ಆದ್ರೂ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಮೇಲ್ಗಡೆ ನಂಬರ್ ಬರ್ತಾ ಇದಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ಇವರನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ. ಜೊತೆಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಬೆಂಗಳೂರು ಶಾಖೆಲ್ಲ ಇರ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಅಂದ್ರೆ ಮುಂದಿನ ಶುಕ್ರವಾರ ಹಾಸನ್ 14ನೇ ತಾರೀಕು ಹಾಸನ್ ಇರ್ತೀನಿ. ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ಶಿವಮೊಗ್ಗದಲ್ಲಿ ಲಾಸ್ಟ್ ಮಂಗಳವಾರ ಅಂದ್ರೆ 24ನೇ ತಾರೀಕು ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದನೆಲ್ಲ ಜಗಳೂರ್. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೆ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಲರ್ ಕಾಯ್ತಾ ಇದಾರೆ. ಸಮಯ ಕೊಡೋಣ. ಹಲೋ, ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಇದೆ? ನಮಗ ಇಲ್ಲಿ ಪಾದದೊಳಗ ಅತ್ತಾಗಿನೂ ಇತ್ತಾಗಿನೂ ಹತ್ತು ಬಟ್ಟನು ಅರಿವ ಇಲ್ರಿ. ಓಕೆ, ಜುಮ್ ಜುಮ್ ಅಂತಾವ್ರಿ, ಅರೋದಿಲ್ರಿ. ಎಷ್ಟ್ ಇದ್ ಮಾಡ್ರಕ್ ಆಡ್ವಲ್ರಿ ಅವಕ್ಕ. ಓಕೆ, ಶುಗರ್ ಐತಂತಾರ್ರಿ. ಪತ್ತೆ ಮಾಡ್ತೇನ್ರಿ. ಮುಂಜಾನೆ ಮೆಂತೆ ಕಾಳು ಅಮೃತ್ ಬಳ್ಳಿ ತಿಂತೇನ್ರಿ. ಓಕೆ, ಕಿವಿ ಏನು ತಿನ್ನೋದಿಲ್ರಿ, ಚಾ ಬಿಟ್ಟೇನ್ರಿ. ಆದ್ರೂ ನನಗೆ ಕಾಲ ಸುದ್ದಾಗೊಂಡ್ರಿ. ಓಕೆ, ಸ್ಪಷ್ಟ ಕನ್ನಡ ಅಲ್ವಾ? ತುಂಬಾನೇ ಖುಷಿ ಆಯ್ತು. ನೋಡಿ, ಏನು ಅಂತ ಹೇಳಿದ್ರೆ ಕಾಲಿಗೆ ಅಂದ್ರೆ ಬೆರಳಿಗೆ ಅರಿವಿಲ್ಲ, ಅಂದ್ರೆ ಅದಕ್ಕೆ ಸೆನ್ಸೇಷನ್ ಇಲ್ಲ, ಅದು ಜುಮ್ ಜುಮ್ ಅನ್ನತ್ತೆ, ಆತರ ಹೇಳ್ತಾ ಇದ್ದಿದ್ದವರು. ಇವಾಗ ನೋಡಿ, ಯೂಶಲಿ ಏನಾಗುತ್ತೆ ಅಂದ್ರೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಅಂದ್ರೆ ಡಯಾಬಿಟಿಸ್ ಯಾರಿಗೆ ಜಾಸ್ತಿ ಇರುತ್ತಲ್ಲ ಅವಾಗ ಎಲ್ಲಾ ಸೆಲ್ಸ್ ಗಳನ್ನು ವೀಕ್ ಮಾಡ್ತಾ ಬರುತ್ತೆ. ಅದು ಏನಾಗುತ್ತೆ ಅಂದ್ರೆ ಕಾಲಲ್ಲಿ ಇರ್ತಕ್ಕಂಥ ನರಗಳು ವೀಕ್ ಆಗ್ತಾ ಬರುತ್ತೆ. ಅವಾಗ ಸೆನ್ಸೇಷನ್ ಲಾಸ್ ಆಗುತ್ತೆ. ಯಾವಾಗ ಸೆನ್ಸೇಷನ್ ಲಾಸ್ ಆಗುತ್ತಲ್ಲ ಅವಾಗ ಈ ರೀತಿ ಕೈ ಕಾಲೆಲ್ಲ ಜುಮ್ ಜುಮ್ ಅನ್ನೋದು ಆ ರೀತಿ ಆಗ್ತಾ ಬರುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಆಬಗುಗ್ಗುಲು, ಶುಕ್ರ ಮಾತ್ರ, ಕವಟಿ, ಆತರ ಬೇರೆ ಬೇರೆ ಮೆಡಿಸಿನ್ಸ್ ಎಲ್ಲ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ತರ ಜುಮ್ ಜುಮ್ ಅಂತ ಇರ್ಲಿ, ಡಯಾಬಿಟಿಕ್ ನ್ಯೂರೋಪತಿ ಇರ್ಲಿ, ಡಯಾಬಿಟಿಕ್ ನೆಫ್ರೋಪತಿ ಇರ್ಲಿ, ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಲರ್ ಕಾಯ್ತಾ ಇದ್ದಾರೆ. ಸಮಯ ಕೊಡೋಣ. ಹಲೋ ಹಲೋ ಹಲೋ, ಹೇಳಿ, ಯಾವ್ರಿಂದ ಮಾತಾಡ್ತಾ ಇದ್ರಾ? ಏನ್ ಪ್ರಾಬ್ಲಮ್ ಇದೆ? ನಮಸ್ತೆ, ನಮ್ಮ ಹೆಸರು ಗಣೇಶ್ ಅಂದ್ಬಿಟ್ಟು. ಹೇಳಿ ಗಣೇಶ್. ಸರ್, ನಾವು ತೋಟದ ಗುಡ್ಡದಿಂದ ಫೋನ್ ಮಾಡ್ತಾ ಇರೋದು. ಹೇಳಿ ಸರ್. ನಮ್ಮ ತಾಯಿಯವರು ವೆಂಕಟೇಶಮ್ಮ ಅಂದ್ಬಿಟ್ಟು, ಅವ್ರಿಗೆ 62 ವಯಸ್ಸು. ಓಕೆ, ಅವ್ರಿಗೆ ಏನಾಗಿದೆ ಅಂದ್ರೆ ಗಾಲ್ ಬ್ಲೇಡ್ ಸ್ಟೋನ್ ಆಗಿದೆ ಸರ್. ಓಕೆ, ಅದು ಇದು ನಾವು ತೋರಿಸಿದ್ರಿ, ಎಷ್ಟು 10 mm ಏನೋ ಆಗಿದೆ ಸ್ಟೋನ್. ಓಕೆ, ನಾವು ಆಸ್ಪತ್ರೆಗೆಲ್ಲ ತೋರಿಸ್ರಿ, ಅವರು ಗಾಲ್ ಬ್ಲೇಡ್ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ, ಏನು ಅವಶ್ಯಕತೆ ಇಲ್ಲ. ಗಾಲ್ಬಡ ಯೂಶಲಿ ಅವ್ರು ರಿಮೂವ್ ಮಾಡ್ಬೇಕು ಅಂತ ಹೇಳ್ತಾರೆ. ಗಾಲ್ಬಡಲ್ಲಿ ಕಲ್ಲುಗಳಿದ್ರೆ ಮಾತ್ರ ತೆಗೆದ್ರೆ ಏನ್ ತೊಂದ್ರೆ ಇಲ್ಲ, ಬಟ್ ಗಾಲ್ಬಡನೆ ತೆಗೆದಾಕ್ತಾರೆ. ಲೈಫ್ ಟೈಮ್ ಮತ್ತೆ ಗಾಲ್ಬಡನೆ ನಿಮ್ಗಿರಲ್ಲ. ಸೊ ಆದ್ರೆ ಆಯುರ್ವೇದದಲ್ಲಿ ನಾವು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು, ಏನು ಗಾಬರಿ ಮಾಡ್ಬೇಡಿ. ಅದಕ್ಕೆ ಯೂಶಲಿ ಯಾವ್ದೇ ತರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರಲ್ಲ. ಈ ಗಾಲ್ಬಡರ್ ಅಂತ ಹೇಳಿದ್ರೆ ಪಿತ್ತಕೋಶದಲ್ಲಿ ಕಲ್ಲು ಅಂತ ಹೇಳ್ತೀವಿ. ಜೊತೆಗೆ ಕಿಡ್ನಿಲೂ ಸ್ಟೋನ್ಸ್ ಆಗಿರುತ್ತೆ.
ಕಿಡ್ನಿ ಸ್ಟೋನ್ಸೇ ಬೇರೆ, ಗಾಲ್ಬಡ ಸ್ಟೋನ್ಸೇ ಬೇರೆ. ಸೊ ಈ ಗಾಲ್ಬಡ ಸ್ಟೋನ್ಸ್ ಅಲ್ಲಿ ಯೂಶಲಿ ಯಾವ್ದೇ ತರ ನೋವು ಕಾಣಿಸ್ಕೊಳ್ತಾ ಇಲ್ಲ. ಯಾವಾಗ್ಲೂ ನೀವು ಸ್ಕ್ಯಾನಿಂಗ್ ಮಾಡಿಸಿರ್ತೀರಾ. ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗುತ್ತೆ. ಜೊತೆಗೆ ಯಾವಾಗ್ಲೂ ಒಂದೊಂದ್ಸರಿ ಗ್ಯಾಸ್ಟ್ರಿಕ್ ಆಗ್ತಾ ಇರ್ಬೋದು ಅಥವಾ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇರ್ಬೋದು. ಅದಕ್ಕೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸಿದಾಗ ನಿಮಗೆ ಗಾಲ್ಬಡ ಸ್ಟೋನ್ಸ್ ಆಗಿರೋದು ಕಾಣಿಸ್ಕೊಳ್ಳುತ್ತೆ. ಬಟ್ ಯೂಶಲಿ ಸಿಂಪ್ಟಮ್ಸ್ ಅಂತ ಏನು ಇರಲ್ಲ. ಬಟ್ ಯಾವಾಗಾದ್ರೂ ಒಂದೊಂದ್ಸರಿ ಇಲ್ಲಿ ನೋವು ಬರೋದು ಸರ್ವೇ ಸಾಮಾನ್ಯ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಆಪರೇಷನ್ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಕ್ಕೆ ಆಕ್ಚುಲಿ ಎಲ್ಲರೂ ತುಂಬಾ ಕಾಸ್ಟ್ಲಿ ಇವಾಗೆಲ್ಲ ವಿರೇಚನ ಟ್ರೀಟ್ಮೆಂಟ್ಗೆ. ಬಟ್ ಆಯುರ್ವೇದ ನಾವು ಮನೇಲೆ ಎಲ್ಲ ಮೆಡಿಸಿನ್ಸ್ ಎಲ್ಲ ಕೊಡೋದ್ರಿಂದ ಬರೀ 4,000 ಅಷ್ಟೇ ಚಾರ್ಜ್ ಮಾಡೋದು. ಅದನ್ನ ಕರೆಕ್ಟ್ ಫಾಲೋ ಅಪ್ ಮಾಡ್ತಾ ಬನ್ನಿ. ಅದ್ರ ಸದುಪಯೋಗ ಪಡ್ಕೊಳ್ಳಿ. ಬಿಕಾಸ್ ತುಂಬಾ ಸಿಂಪಲ್ ಪ್ರೊಸೀಜರ್ ಅದು. ಮತ್ತೊಂದ್ಸರಿ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೋಡಿ 1, 2, 3, 4 ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ. ಅದನ್ನ ಬಿಸಿನೀರಲ್ಲಿ ಇಡ್ತೀರಾ, ಕರಗಿಸ್ಕೊಳ್ತೀರಾ. ಬೆಳಗ್ಗೆ 8 ಗಂಟೆವರೆಗೂ, ಬೆಳಗ್ಗೆ 8 ಗಂಟೆಗೆ ಇದಿಷ್ಟು ಕುಡಿತೀರಾ. ಅಂದ್ರೆ ಇದ್ರಲ್ಲಿ ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದಷ್ಟು ಕುಡಿತೀರಾ. ಅವಾಗ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈಚ್ ಅಂಡ್ ಎವರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಇರುತ್ತಲ್ಲ, ಈ ರೀತಿ 5, 6, 7ನೇ ದಿನ ಇದ್ರಲ್ಲೊಂದು ಆಯಿಲ್ ಇರುತ್ತೆ. ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ, ಬಿಸಿಲಲ್ಲಿ ಅಡಾಡ್ತೀರಾ. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರ್ ಇಟ್ಬಿಟ್ಟು ಒಂದು ರೊಗ್ಗೊಚ್ಕೊಂಡು ಕುತ್ಕೊಳ್ತೀರಾ. ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ. ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತೀರಾ. ಅವಾಗ ಏನಾಗುತ್ತಂದ್ರೆ ಆ ದೋಷಗಳೆಲ್ಲ ಕರಗಿ ಅನ್ನನಾಳಕ್ ಬರುತ್ತೆ. ಲಾಸ್ಟ್ ದಿವಸ 1-2 ಮಾತ್ರೆ ಇರುತ್ತೆ. ಆ ಮಾತ್ರೆ ತಗೊಳ್ತೀರಾ. 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ. ಅವಾಗ ಲೂಸ್ ಮೋಷನ್ ಆಗುತ್ತೆ. ಎಷ್ಟು ಸರಿ ಲೂಸ್ ಮೋಷನ್ ಆದ್ರೂ ಒಳ್ಳೇದೇ. ಬಿಕಾಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾಗಿದಾದ್ಮೇಲೆ ಹೃದಯವಟಿ, ಕಲ್ಯಾಣಕ್ಷಾರ ಮತ್ತೆ ಪಾಚನಾಮೃತ ಕಷಾಯ, ವಿಪತ್ತಿಕರ ಚೂರ್ಣ, ಎಷ್ಟಿ ಮಧು ತೈಲ, ಈ ರೀತಿ ಮೆಡಿಸಿನ್ಸ್ ಇರುತ್ತೆ. ಇವುಗಳನ್ನ ತಗೊಳ್ಳೋದ್ರಿಂದ ನಾವು ಗಾಲ್ಬಡನ್ನ ಉಳಿಸಬಹುದು. ಗಾಲ್ಬಡ ಸ್ಟೋನ್ಸ್ ನ ನಾವು ರಿಸಾಲ್ವ್ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ತಿಳಿಸ್ತಾ, ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಮಲ್ಲೇಶ್ವರಂ ಶಾಖೆಯಲ್ಲಿ ಇರ್ತೀನಿ. ನಾಳೆ ಬಿಟ್ಟು ನಾಡಿದ್ದು ಶನಿವಾರ ಆಗಿರೋದ್ರಿಂದ, ಅಂದ್ರೆ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಯಲ್ಲಿ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಕಾಯ್ತಾ ಇದಾರೆ. ಸಮಯ ಕೊಡೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಮೊಣಕಾಲು ನೋವು ಬಾಳ ಅದಾವ್ರಿ. ಕುಂಡ್ರೆ ಹೇಳಕ್ ಬರೋದಿಲ್ಲ, ಎದ್ರ ಕುಂಡ್ರಾಕ್ ಬರೋದಿಲ್ಲ. ಓಕೆ ಓಕೆ. ಮತ್ತ ಪಿತ್ತ ಒಂದಿನ ಬಾಳ ಐತ್ರಿ. ಬಾಳ ದಿವಸದಿಂದ ಐತ್ರಿ ನನಗ. ಓಕೆ ಅಮ್ಮ, ಇವಾಗ ನೋಡಿ, ಯೂಶಲಿ ಏನಾಗುತ್ತಂದ್ರೆ ಮಂಡಿ ನೋವು ಬಂದಿರುತ್ತೆ. ಮಂಡಿ ನೋವಲ್ಲಿ ಮೂಳೆ ಸೌದ್ಬಿಟ್ಟು ಈ ರೀತಿ ಆಗೋದು ಸರ್ವೇ ಸಾಮಾನ್ಯ. ನಾನು ಅವಾಗಲೇ ಹೇಳಿದ್ದೀನಿ, ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಯೂಶಲಿ 45 ವರ್ಷ ಆಗಿರೋ ಹೆಣ್ಮಕ್ಳಲ್ಲಿ ಯಾಕಾಗತ್ತೆ ಅಂತ ಹೇಳಿದ್ರೆ, ಯಾವಾಗ ಮುಟ್ಟು ನಿಲ್ಲುತ್ತೆ, ಯಾವಾಗ ಗರ್ಭಚೀಲ ತೆಗೆದಾಕ್ಬಿಡ್ತಾರೆ, ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಸಡನ್ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗುತ್ತೆ. ಯಾವಾಗ ಸಡನ್ ಕ್ಯಾಲ್ಸಿಯಂ ಲೆವೆಲ್ ಕಮ್ಮಿ ಆಗುತ್ತಲ್ಲ, ಅವಾಗ ಮೂಳೆಗಳು ಸವಿತ ಬರೋದು ಸರ್ವೇ ಸಾಮಾನ್ಯ. ಏನು ಟೆನ್ಷನ್ ಮಾಡ್ಕೋಬೇಡಿಮ್ಮ. ನೀವು ಧಾರವಾಡ ಸುತ್ತಮುತ್ತ ಇದ್ದ ಕಾಲ್ ಮಾಡ್ತಿದ್ರಿ ಅನ್ಸುತ್ತೆ. ನೀವು ಮುಂದಿನ ಶುಕ್ರವಾರ ಬಿಟ್ಟು ಅದ್ರ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಬಿಟ್ಟು ನಾಡಿದ್ದು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಯಲ್ಲಿ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಬೆಂಗಳೂರು ಸುತ್ತಮುತ್ತ ಇರಲ್ಲ ಇದಿರಲ್ವಾ, ಇದನ್ನ ಸದುಪಯೋಗ ಪಡ್ಕೊಳ್ಳಿ. ಬಿಕಾಸ್ ತಿಂಗಳಿಗೊಮ್ಮೆ ಶನಿವಾರ ಮಾತ್ರ ಸಿಗೋದು. ಎಷ್ಟೊಂದ್ ಜನಕ್ಕೆ ಆಫೀಸ್ ಇರುತ್ತೆ, ನಮ್ಗೊಂದೊಂದ್ಸರಿ ಬರಕ್ ಕಷ್ಟ ಆಗುತ್ತೆ, ನಮ್ ಮಗ ಕರ್ಕೊಂಡ್ ಬರಲ್ಲ, ಆ ತರದೆಲ್ಲ ಹೇಳ್ತಾ ಇದ್ರಿ. ಹಂಗಾಗ್ಬಿಟ್ಟು ಸೆಕೆಂಡ್ ಸ್ಯಾಟರ್ಡೆ ಗೌರ್ಮೆಂಟ್ ಹಾಲಿಡೇಸ್, ಗೌರ್ಮೆಂಟ್ ರಜಾನು ಇರುತ್ತೆ. ಜೊತೆಗೆ ಎಲ್ಲಾ ತರದ ಎಂಜಿನಿಯರ್ಸ್ ಗಳು, ಎಲ್ಲಾ ತರದ ಆಫೀಸರ್ಸ್ ಗಳು ರಜಾ ಇರುತ್ತಲ್ವಾ. ಹಂಗಾಗ್ಬಿಟ್ಟು ಸೆಕೆಂಡ್ ಸ್ಯಾಟರ್ಡೆ ಮಾತ್ರ ಬೆಂಗಳೂರಲ್ಲೇ ಸಿಗ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಯಾವ್ದೇ ತರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕೆಳಗಡೆ ನಂಬರ್ ಬರ್ತದಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಕಾಯ್ತಾ ಇದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ಏನ್ ಸಮಸ್ಯೆ ಇದೆ? ಸರ್, ನಾನು ರಾಧಾ ಅಂತ ತರೀಕೆರೆಯಿಂದ ಮಾತಾಡೋದು. ಅಮ್ಮ ಹೇಳಿಮ್ಮ. ಸರ್ ನನ್ಗೆ ಒಂದ್ 4 ಸರ್ಜರಿ ಆಗಿದೆ. Okay. ಗರ್ಭಕೋಶ ಮತ್ತೆ ಓವರೀಸ್ ಅಲ್ಲಿ, ಅಂಡಾಶಯದಲ್ಲಿ ಗಡ್ಡ ಇತ್ತು, ಅದೆಲ್ಲ. ಸರ್ ಆಗಿಂದ ನನಗೆ ತುಂಬಾ ಬ್ಯಾಕ್ ಪೈನ್, ಮತ್ತೆ ಬಲಗಾಲು ಸರ್ ನನಗೆ ಚೋಮ್ ಹಿಡಿಯುತ್ತೆ ಪಾದ. ಆಮೇಲೆ ಸಯಾಟಿಕ ತರ ಪೈನ್ ಬರುತ್ತೆ ಸರ್. ಒಂದು 4 ಚಪಾತಿ ಮಾಡಕ್ಕಾಗಲ್ಲ ನಿಂತ್ಕೊಂಡು, ಸ್ವಲ್ಪ ದಿನ ನಡೆಯಕ್ಕಾಗಲ್ಲ. ಮಲಗಿದ್ರು ಕೂಡ ಪೈನ್ ಆಗುತ್ತೆ, ರಾತ್ರಿ ಸರಿಯಾಗಿ ನಿದ್ರೆ ಬರಲ್ಲ ಸರ್. ಇದು ನನಗೆ ಕಡಿಮೆ ಆಗುತ್ತೆ ಸರ್. ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದ್ರು. ಸರ್ಜನಿಗೆ ತೋರಿಸಿದ್ದೆ. ಅಮ್ಮ, ಖಂಡಿತವಾಗ್ಲೂ ವಾಸಿ ಮಾಡ್ಬೋದಮ್ಮ, ಏನು ಗಾಬರಿ ಮಾಡ್ಬೇಡಿ.
ನೋಡಿ ಅದಕ್ಕೆ ಯೂಶುವಲಿ ಅದಕ್ಕೆ ಹೇಳೋದು ತುಂಬಾ ಸರ್ಜರಿಗಳೆಲ್ಲ ಮಾಡಿಸ್ಕೊಳ್ಳೋದು ತುಂಬಾ ಫ್ಯಾಷನ್ ಆಗ್ಬಿಟ್ಟಿದೆ. ಸರ್ಜರಿ ಮಾಡಿಸ್ಕೊಳ್ಳೋದೆ ನಾವು ಹೇಳ್ಕೊಳ್ಳೋದೇ ಒಂದು ಫ್ಯಾಷನ್ ತರ ಆಗಿದೆ. ಬಟ್ ನೋವು ಕೂಡ ಆಗತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಆಬಗುಗ್ಗುಲು, ಮಹಾರಾಣ ತೈಲ, ಅಶ್ವಗಂಧ ಚೂರ್ಣ ಮತ್ತೆ ಶುಕ್ರ ಮಾತ್ರ ಕವಟಿ, ಕಲ್ಯಾಣಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಮೂಳೆ ಡಿಸ್ಬಲ್ಜ್ ಏನಿದೆಯಲ್ಲ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಏನು ಗಾಬರಿ ಮಾಡ್ಕೋಬೇಡಿಮ್ಮ. ಇವಾಗ ಶಿವಮೊಗ್ಗದಿಂದ ಫೋನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ 24ನೇ ತಾರೀಕು ಅಂದ್ರೆ ತಿಂಗಳ ಲಾಸ್ಟ್ನೇ ಮಂಗಳವಾರ ಇದು ಶಿವಮೊಗ್ಗದಲ್ಲೇ ಇರ್ತೀನಿ, ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಫೋನ್ ನಂಬರ್ ಇದೆಯಲ್ಲ ಅದಕ್ಕೆ ಫೋನ್ ಮಾಡಿ ಅಂತ ಹೇಳ್ತಾ, ಮತ್ತು ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ. ಇವಾಗ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ, ಯೂಶುವಲಿ ಎಷ್ಟೊಂದ್ ಜನ ಹೇಳ್ತಾರೆ ನಿಂತ್ಕೊಂಡು ಕೆಲಸ ಮಾಡಬೇಡಿ ಅಥವಾ ಮಲ್ಕೊಂಡೇ ಯಾವಾಗ್ಲೂ ಇರಬೇಕು, ಏನೂ ಕೆಲಸ ಮಾಡಬಾರ್ದು, ಮುಂದೆ ಬಗ್ಬೇಡಿ, ಹಿಂದ್ಗಡೆ ಎದ್ದೇಳ್ಬೇಡಿ, 5 kg ಎತ್ತಬಾರ್ದು, 2 kg ಎತ್ತಬಾರ್ದು, ಏನೇನೋ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಲ್ಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ಅಲ್ಲಿ ಯಾವ್ದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರ್ಲಿ ಅಥವಾ ಯಾವ್ದೇ ಒಂದು ಬಾಗ್ಲೆ ಆಗಿರ್ಬೋದು, ಅದೇನಾದ್ರೂ ಸ್ವಲ್ಪ ರಸ್ಟ್ ಹಿಡ್ದಿದೆ ಅಥವಾ ಅಲ್ಲಿ ಸ್ವಲ್ಪ ಸೌದಿದೆ ಅಂತಂದಾಗ ಕರ್ಕರ್ ಅಂತ ಸೌಂಡ್ ಬರ್ತಾ ಇದೆ, ಅಥವಾ ಬಾಗ್ಲು ತೆಗಿಯಕ್ಕಾಗಲ್ಲ ಅಥವಾ ಅದನ್ನ ಸ್ಟ್ರಕ್ ಆಗಿದೆ ಅಂತಂದಾಗ ಅದನ್ನ ನಾವು ಸ್ವಲ್ಪ ಅಲ್ಲಾಡಿಸ್ಬೇಕು. ಅದನ್ನ ಜಾಸ್ತಿ ಏನಾದ್ರೂ ಎಳೆದ್ರೆ ಕಿತ್ಕೊಂಡ್ ಬರುತ್ತೆ. ಬಟ್ ಅದನ್ನ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ನೀಟಾಗಿ ಅದನ್ನ ವರ್ಕ್ ಮಾಡ್ತಾ ಬರೋದ್ರಿಂದ ಅಲ್ಲಿ ಅದ್ರದ್ದು ಆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿನೇ ಸೊಂಟದಲ್ಲೂ ಅಷ್ಟೇ ಆದಷ್ಟು ಫುಲ್ಲು ರೆಸ್ಟ್ ಮಾಡೋದು, ಬೆಡ್ ರೆಸ್ಟ್ ಮಾಡೋದು ಎಲ್ಲ ಮಾಡಬೇಡಿ. ಸ್ವಲ್ಪ ಮುಂದೆ ಬಗ್ಗೋದು, ಎದ್ದೇಳೋದು, ಸಿಂಪಲ್ ಎಕ್ಸರ್ಸೈಸ್ಗಳು, ಸ್ವಲ್ಪ ಸಿಂಪಲ್ ವಾಕಿಂಗ್ ಮಾಡೋದು, ಆ ರೀತಿ ಮಾಡ್ತಾ ಬನ್ನಿ. ಅಂದ್ರೆ ಕಷ್ಟ ಪಡ್ಕೊಂಡು ಮಾಡೋದಲ್ಲ, ಎಷ್ಟಾಗತ್ತೋ ಅಷ್ಟನ್ನ ನೀವು ಕರೆಕ್ಟ್ ಫಾಲೋ ಅಪ್ ಅಂದ್ರೆ ಎಕ್ಸರ್ಸೈಸ್ಗಳು, ಫಾರ್ವರ್ಡ್ ಬೆಂಡಿಂಗ್ ಆತರ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಕಾರ್ಯಕ್ರಮ ಮುಗಿತಾ ಇದೆ, ನಂಬರ್ ಸಿಗ್ತಾ ಇಲ್ಲ, ಕಾಲ್ ಸಿಗ್ತಿಲ್ಲ ಅಂತ ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಮೊಬೈಲ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಅಥವಾ ಒಂದು ಮಿಸ್ ಕಾಲ್ ಕೊಟ್ಟು ಬಿಟ್ಬಿಡಿ. ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ. ಇನ್ನೂ ಒಂದ್ ಮಾಡ್ಬೋದು, ನಿಮ್ ಟಿವಿ ಸ್ಕ್ರೀನ್ ಬರ್ತಾ ಇದೆಯಲ್ಲ ಜಸ್ಟ್ ಫೋಟೋ ತಗೊಂಡು ಇಟ್ಕೊಳ್ಳಿ, ಅಲ್ಲಿ ನಂಬರ್ ಬರ್ತಾ ಇರುತ್ತಲ್ಲ ಅದ್ರ ನಿಮ್ ಯಾರಾದ್ರೂ ಬಂದ್ರೆ ಅಥವಾ ನಿಮ್ಮ ಮಗನೋ ಅಥವಾ ಮೊಮ್ಮಗನೋ ಯಾರಾದ್ರೂ ಬಂದಾಗ ಅವ್ರಿಗೆ ಡಯಲ್ ಮಾಡಿಸಿ ನಾನಾದ್ರೂ ಮಾತಾಡ್ತೀನಿ ಅಂತ ತಿಳಿಸ್ತಾ, ನಮ್ಮ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಶಾಖೆಲ್ಲ ಇರ್ತೀನಿ. ಇವತ್ತು ಮತ್ತೆ ನಾಳೆ ಬಿಟ್ಟು ನಾಡಿದ್ದು ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಇರ್ತೀನಿ. ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಾಳೆ ಮೈಸೂರಲ್ಲಿ ಇರ್ತೀನಿ, ಮೈಸೂರು ಸುತ್ತಮುತ್ತ ಎಲ್ಲ ಇದ್ದೀರಲ್ವಾ, ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ಮುಂದಿನ ಶುಕ್ರವಾರ 14ನೇ ತಾರೀಕು ಹಾಸನ್, ಅದ್ರ ಮುಂದಿನ ಶುಕ್ರವಾರ ಧಾರವಾಡ ಇರ್ತೀನಿ. ತಿಂಗಳ ಲಾಸ್ಟ್ನೇ ಮಂಗಳವಾರ ಅಂದ್ರೆ 24ನೇ ತಾರೀಕು ಶಿವಮೊಗ್ಗದಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಹುಡುಕಿದ್ದೀನೆಲ್ಲ ಜಗಳೂರಲ್ಲಿ ಇರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ಹತ್ರ ಆಗುತ್ತೋ ಅಲ್ಲಿ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು. ನಿಮ್ದು ಯಾವುದೇ ತರ ಸಮಸ್ಯೆ ಇದ್ರು ಆಪರೇಷನ್ ಇಲ್ದಂಗೆ ನಾವು ವಾಸಿ ಮಾಡ್ಬೋದು ಅಂತ ತಿಳಿಸ್ತಾ, ನಮ್ಮ ಕಾರ್ಯಕ್ರಮದ ಮೇನ್ ಉದ್ದೇಶ ಅಷ್ಟೇ, ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿ ಸಂತೋಷವಾಗಿರ್ಬೇಕು, ಆಪರೇಷನ್ ಇಲ್ದಂಗೆ ಆರಾಮಾಗಿರ್ಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಮತ್ತೆ ಮುಂದಿನ ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ. ನಮಸ್ಕಾರ.